ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಓಂ ಕಾಳಿ ಶ್ರೀಕಾಳಿ ಭದ್ರಕಾಳಿಯೇ ನಮಃ. ಓಂ ಕಾಳಿ ಭದ್ರಕಾಳಿ ಶ್ರೀಕಾಳಿ. ಓಂ ಕಾಳಿ ಕಾಳಿ ಕಾಳಿ. ಏನಿದು ಬಾಲರಾಮ, ಇಲ್ಲಿ ಯಾವ್ದಾದ್ರು ಉತ್ಸವ ನಡೀತಾ ಇದೆಯಾ? ಒಂದು ಲೆಕ್ಕದಲ್ಲಿ ನೋಡಿದ್ರೆ ಇವ್ರಿಗಿದು ಉತ್ಸವನೇ. ನಮ್ ಖರ್ಚಲ್ಲಿ ನಾವು ನಡೆಸ್ತಿರೋ ಉತ್ಸವ. ನಮ್ ಹುಡುಗರ ಜೊತೆ ಆಟ ಆಡಕ್ ಬಂದಿರೋ ಟೀಮು. ಅಲ್ಲ, ಈ ಆಟ ಆಡೋರಿಗೆ ಯಾಕೆ ಬೇಕು ಈ ತಾಳ ಮೇಳ ಕಥಕಳಿ ಎಲ್ಲ? ಆಗಿನ ಕಾಲದಿಂದಾನೇ ನಡ್ಸ್ಕೊಂಡ್ ಬರ್ತಿರೋ ಸಂಪ್ರದಾಯ ಇದು. ಬೆಳೆ ಕೈಗೆ ಬಂದ ಸಂತೋಷದಲ್ಲಿ ಕೆಲಸಗಾರರು ತಮ್ಮ ಎತ್ತುಗಳ ಜೊತೆ ಇದನ್ನ ಆಚರಿಸ್ತಾರೆ. ನಾನೇ ಅದನ್ನ ಈಗ ಒಂದು ಕ್ರೀಡೆ ತರ ನಡೆಸ್ತಾ ಇದ್ದೀನಿ. ಇವ್ರಿಗೆ ಅದೊಂದು ವರ್ಲ್ಡ್ ಕಪ್ ತರ. ಅಲ್ಲ, ನಿಮ್ ಕೈಯಿಂದ ದುಡ್ಡು ಖರ್ಚು ಮಾಡಿ ಇದನ್ನೆಲ್ಲ ಮಾಡ್ಸೋದ್ರಿಂದ ನಿಮಗೇನು ಲಾಭ? ಲಾಭ ಇದೆ, ಆದ್ರೆ ದುಡ್ಡನ್ನ ಲೆಕ್ಕ ಹಾಕ್ಬಾರ್ದು ಅಷ್ಟೇ. ಎಲ್ಲ ವಿಷಯದಲ್ಲೂ ಅವ್ರು ನಮ್ ಜೊತೆ ಇರೋದಕ್ಕೆ ಸೈಕಾಲಜಿಕಲ್ ಸುಪ್ರೀಂನ ಸ್ಥಾಪನೆ ಮಾಡಿದ್ದೀನಿ. ಈ ಮೇಳ ತಾಳ ಎಲ್ಲ ಅಲ್ಲಿಗೆ ಹೋಗೋವರೆಗೂ ಅಷ್ಟೇ. ಗೆಲುವು ಯಾವತ್ತಿದ್ರು ನಮ್ ಟೀಮ್ ದೇನೆ. ನಾವು ದುಡ್ಡು ಕೊಟ್ಟು ಹೊರಗಿಂದ ಟೀಮ್ ಕರೆಸ್ತೀವಿ, ನಂಬರ್ 1 ಪ್ರೊಫೆಷನಲ್ ಕ್ಲಬ್ ಇಂದ. ಅದೆಲ್ಲ ನನ್ನ ತಮ್ಮನ ಏರ್ಪಾಡು. ಅವನು ಒಳ್ಳೆ ಪ್ಲೇಯರ್ ಗೊತ್ತಾ? ಇವನು ನನ್ನ ತಮ್ಮ ಅಂಬಾಡಿ. ಹಲೋ, ಟೀಮ್ನ ಕ್ಯಾಪ್ಟನ್ ಪ್ರದೀಪ್, ರಾಜೇಶ್, ಪಾಪಣ್ಣ, ಜಾಯ್, ಮಹೇಶ್, ಟೋನಿ. ಇವನು ವೇಣು, ಆಪೋಸಿಟ್ ಟೀಮ್ ಕ್ಯಾಪ್ಟನ್. ವೇಣು. ಹಲೋ. ವಿಷ್ಣು ನನ್ನ ಹೆಸರು. ಸುರೇಶ್, ಕುಮಾರ, ಲಿಂಗಣ್ಣ, ಪುಟ್ಟಪ್ಪ, ಕೃಷ್ಣಕುಮಾರ. ನಾವಲ್ಲೋಗೋಣ ಬನ್ನಿ. ಏನ್ ನೋಡಿದ್ರಾ?
ಏನಾಯ್ತು? ಹೇ, ಹೇ. ವೇಣು, ಎದ್ದೇಳು. ಚೆಕ್. ಚೆಕ್ಕ ಹೇಗೆ? ರಾಜಂಗೆ ಇಳಿಯಕ್ ಜಾಗ ಇಲ್ಲ ಅಷ್ಟೇ, ಇದ್ರೆ ಆಡಿ. ಆಟ ಆಡ್ಬೋದು, ಆದ್ರೆ ಈ ರಾಜನ್ ಕಾಲಿಗೆ ಏಟಾಗಿದೆ, ಆಟ ಆಡಕ್ಕಾಗಲ್ಲ. ಆಹಾಹಾಹಾ, ತುಂಬಾ ತಮಾಷೆ. ತಾತ ನೀವೇ ಹೇಳ್ತಿದ್ರಲ್ಲ, 4 ಸಲ ಜರುಗಿಸಿ ಸೋತ್ರೆ ಅದು ಬುದ್ಧಿ ಇಲ್ದಿರೋರ್ಗೆ ಆಗೋದು ಅಂತ. ಸೋತ್ರಿ ಅಂತ ಒಪ್ಕೊಳ್ಳಿ. ನಿನ್ ಸಂತೋಷಕ್ಕೋಸ್ಕರನೇ ನಾನ್ ಸೋತೆ ಅಂತ ಅರ್ಥ ಮಾಡ್ಕೊಳಕ್ ಆಗದೆ ಇರೋಷ್ಟು ದೊಡ್ಡ ಮುಟ್ಟಾಳಿ ನೀನು. ಅಯ್ಯೋ, ಕೊಟ್ ಮಾತನ್ನ ಉಳಿಸ್ಕೊಂತೀನಿ. ಯಾರೋ ಬರ್ತಿದ್ದಾರೆ, ನೋಡ್ಬಿಟ್ರೆ? ನೋಡಿದ್ರೇನು, ನಾನ್ ತಾನೇ ಕೊಟ್ಟೆ, ನೀನೆಲ್ಲಡ್ಗೆ ಹಾಕೋ. ಇದೇನ್ 3 ಇದೆಯಲ್ಲ. ಹೊಗೆ ಸೊಪ್ಪು ಬೇಡ, ಇರೋ 3 ಎಲೆ ಹಾಕೋ ಸಾಕು. ಹೊಗೆ ಸೆಪ್ಪಿಲ್ಲ ಅಂದ್ರೆ ಹೇಗ್ ಹಾಕೊಳ್ಳೋದು? ಕಿಕ್ಕೇ ಬರಲ್ಲ. ತಗೋ, ಏನ್ ಬೇಕಾದ್ರೂ ಮಾಡ್ಕೊ, ಆಮೇಲೆ ನನ್ ಪ್ರಾಣ ತಿನ್ಬೇಡ. ಯಾವರೇ ಡಾಗ ಸೆಡೆ. ಏನು? ಅಲ್ಲ, ಯಾರೋ ಬರ್ತಿರೋದನ್ನ ನೋಡ್ತಿದ್ದೆ. ನಮ್ಮ ಅಪ್ಪ ಮಹಾರಾಜ ಬರ್ತಿದ್ದಾರೆ, ನಮಸ್ಕಾರ. ಜೊತೆಗೆ ಬಾರೋ, ಇನ್ನೊಬ್ರು ಬರ್ತಿದ್ದಾರೆ. ಇವತ್ ಯಾರ ಮುಖ ನೋಡ್ಕೊಂಡು ಎದ್ನೋ. ತುಂಬಾ ಕೋಪದಲ್ಲಿದ್ದಾರೆ. ಅದೇನಿಲ್ಲ ಕಣೆ, ಆಟದಲ್ಲಿ ಗೆದ್ದು ಕಪ್ಪು ತರ್ತೀವಿ ಅಂತ ಹೇಳಿ ತಾನೇ ಹೋದ್ರು, ಸೋತಿರ್ತಾರೆ. ಮತ್ತೆ ಅವ್ರಣ್ಣ ಕುಮಾರ ಅವನ್ ಜೊತೆ ಇಲ್ಲ ಅಲ್ಲ, ಹಂಗಾದ್ರೆ ಸೋತಿರ್ತಾರೆ ಗ್ಯಾರಂಟಿ. ಬಿಳಿ ಕೊಂಬು, ಕಾಲೋನಿಯವರು ಬಂದಿದ್ದಾರೆ ಕಪ್ಪು ಅನ್ಸುತ್ತೆ. ಕೋಳಿಗೆ ಬಿಳಿ ಮೊಟ್ಟೆ. ಕಪ್ಪು ಆನೆಗೆ ಬಿಳಿ ಕೊಂಬು, ಕಪ್ಪು ಕೋಳಿಗೆ ಬಿಳಿ ಮೊಟ್ಟೆ, ಕಪ್ಪು ಕೋಳಿಗೆ ಬಿಳಿ ಮೊಟ್ಟೆ, ಕಪ್ಪು ಕೋಳಿಗೆ ಬಿಳಿ ಮೊಟ್ಟೆ. ಓ, ಗೆದ್ದುಬಿಟ್ರ, ಸಂತೋಷ ಆಯ್ತು. ಹೌದು ಯಜಮಾನ್ರೆ. ವೇಣು, ಓ, ಹೋಗು. ಇದು ನಿಮ್ಮನೇಲೇ ಇರ್ಲಿ ಯಜಮಾನ್ರೆ. ನೀವು ಗೆದ್ದಿರೋ ಕಪ್ಪು ನನಗೆ ಯಾಕ್ರೋ? ಇದನ್ ಭದ್ರವಾಗಿಡಕ್ಕೆ ನಮ್ ಕಾಲನಿಯಲ್ಲಿ ಯಾರ ಹತ್ರನೂ ಜಾಗ ಇಲ್ಲ. ಕಪ್ಪು ಇಲ್ಲಿದ್ರೇನೆ ನಮ್ ಎಲ್ಲರಿಗೂ ಸಂತೋಷ. ಆಯ್ತು ಬಿಡು, ನೀವು ಕಷ್ಟ ಪಡ್ಬೇಕು ಅಂತ ಹೇಳ್ತಿಲ್ಲ. ಎಲ್ಲಾರು ಮೊದಲನೇ ಸಲ ಹೌದು ಗೆದ್ದಿದ್ದೀರಾ ಯಜಮಾನ್ರೆ. ಅಮ್ಮು. ಮತ್ತೆ ಇವನು ಬಲರಾಮ ಇದಾನಲ್ಲ, ಬೆಂಗಳೂರಿಂದಾನು ಮಂಗಳೂರಿಂದಾನು ದೊಡ್ಡ ಕ್ಲಬ್ ಟೀಮ್ನ ಕಳಿಸ್ತೀನಿ ಅಂತ ಹೇಳಿದ್ದ. ಹೌದು. ಅವ್ರನ್ನು ಯಾಮರಿಸ್ಬಿಟ್ಟು ಗೆದ್ಬಿಟ್ರ? ಇಲ್ಲ ಯಜಮಾನ್ರೆ, ನಮ್ ಗೆಲುವಿಗೆ ಕಾರಣ ವೇಲುನೆ, ಎಲ್ಲ ಇವನಿಂದಾನೆ. ಅದು ಬೇಕು. ಎಂತ ಪರಿಸ್ಥಿತಿ ಬಂದ್ರು ಸೋಲ್ಬಾರ್ದು, ಗೊತ್ತಾಯ್ತಾ? ಅಯ್ಯಪ್ಪ, ನೀನ್ ಇಲ್ಲಿ ಮೇಲ್ ಬಾ. ಅಯ್ಯೋ ಬೇಡ ಯಜಮಾನ್ರೆ, ಇಲ್ಲೇ ಬಾರ ಇರ್ತೀನಿ. ಬಂದ. ಅಯ್ಯೋ. ತಗ ಹೋಗಿ, ನಿಮ್ಗೇನ್ ಬೇಕೋ ತಗೊಳ್ಳಿ. ನೋಡು, ಇದೆಲ್ಲ ಅತಿ ಆಗ್ಬಾರ್ದು. ಹಾಗಾದ್ರೆ ನಾವೆಲ್ಲ ಹಾ ನಡಿರೋ ಎಲ್ರು. ಕಪ್ಪು ಬಂತು, ದುಡ್ಡು ಬಂತು. ಕರಿ ಕೋಳಿಗೆ ಬಿಳಿ ಮೊಟ್ಟೆ, ಕರಿ ಆನೆಗೆ ಬಿಳಿ ಕೊಂಬು. ಎಷ್ಟು ಸಂತೋಷವಾಗಿದ್ದಾರೆ ನೋಡು, ಪಾಪ. ಆನೆ ಇದ್ರೂನು ಸತ್ರುನು ಅದಕ್ಕಿರೋ ಮರ್ಯಾದೆ ಕಡಿಮೆ ಆಗಲ್ಲ ಅನ್ನೋ ಹಾಗೆ, ಸೋತ್ರು ಕೂಡ
ಕಪ್ಪು ಇಲ್ಲಿಗೆ ಬಂತು. ಏನೇ ಆದ್ರೂ ಅಲ್ಲಿ ನನ್ ಮರ್ಯಾದೆ ಹೋಯ್ತು. ಏನೋ ಒಳ್ಳೆ ಪ್ರಪಂಚನೇ ಮುಳುಗೋಗಿರೋ ತರ ಕೂತಿದ್ಯಾ, ಸುಮ್ನಿರ ಸಾಕು. ನಿನಗದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಮೊದಲನೇ ಸರಿ ಅವ್ರ ಮುಂದೆ ಸೋತಿದ್ದೀನಿ. ಫುಟ್ಬಾಲ್ ಅಲ್ಲಿ ನಿನ್ ತಲೆ ತುಂಬಾ ಬರೀ ಈ ಜೇಡಿ ಮಣ್ಣೆ ತುಂಬಿಕೊಂಡಿದೆ. ಅಲ್ಲ, ಈ ಕಾಲದಲ್ಲೂ ನೀನು ಬರೀ ಫುಟ್ಬಾಲ್ ವ್ಯವಸಾಯ ಅನ್ಕೊಂಡು ತಿರುಗ್ತಾ ಇದೀಯಾ? ಇದೆಲ್ಲ ನಮ್ ತಾತನ ಒತ್ತಾಯ. ವ್ಯವಸಾಯ ಮಾಡಿದ್ರೆ ಎಲ್ಲ ನಷ್ಟನೇ. ಲೇ, ನೀನು ನಿಮ್ಮಪ್ಪ ಇನ್ನು 18ನೇ ಶತಮಾನದಲ್ಲೇ ಇದ್ದೀರಾ. ಯಾವ್ದಾದ್ರೂ ಒಳ್ಳೆ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಫುಟ್ಬಾಲ್ ಆಡಿಸ್ಕೊಂಡು ಕೂತಿದ್ದೀರಾ? ವಾ, ಇನ್ನಲ್ಲಿ ಏನ್ ಮಾಡಿದ್ರು ಪ್ರಯೋಜನನೇ ಇಲ್ಲ. ಯಾರು ಹೇಳಿದ್ದು? ಲೇ, ಇದು ಗ್ಲೋಬಲೈಸೇಷನ್ ಕಾಲ. ಪ್ರಪಂಚದಲ್ಲಿರೋ 10 ಬೆಸ್ಟ್ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಕರ್ನಾಟಕನೂ ಒಂದು. ಇನ್ಮೇಲೆ ಇಲ್ಲಿ ಟೂರಿಸಂ ಮಾಡೋದೇ ನಮ್ಮ ಕೃಷಿ. ನಾವು ಇದನ್ನ ಮಾಡೋಣ ಅಂದ್ರೆ ಹೇಳೋ, ರೆಸಾರ್ಟೋ, 5 ಸ್ಟಾರ್ ಹೋಟೆಲೋ, ಅಮ್ಯೂಸ್ಮೆಂಟ್ ಪಾರ್ಕೋ, ಏನು ಬೇಕು ಈ ಲ್ಯಾಂಡ್ಸ್ಕೇಪ್ ಅಲ್ಲಿ ಸಾಧ್ಯ ಆಗೋವಂಥದ್ದು ಎಲ್ಲದನ್ನು ಮಾಡೋಣ. ವಿದೇಶಿಗರು ಬಂದು ಇಲ್ಲಿ ಉಳ್ಕೋತಾರಲ್ಲ, ಅವ್ರ ಡಾಲರ್ಸ್ ಎಲ್ಲ ನಮ್ಮ ಹತ್ರ ಬರುತ್ತೆ. ಅದಕ್ಕೆ ಅಂತ ಇನ್ವೆಸ್ಟ್ಮೆಂಟ್ ಫಾರ್ಮಾಲಿಟೀಸ್ ಎಲ್ಲ ಇದೆ ಅಲ್ವಾ? ಲೇ, ನೀನ್ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಏನು ಇಲ್ಲ ಕಣೋ. ಈ ಜಾಗ ಒಂದಿದ್ರೆ ಸಾಕು, ಮತ್ತೆ ಫಾರ್ಮಾಲಿಟೀಸ್. ಬಲರಾಮ, ನಾನ್ ಯಾರೋ ಆಡಳಿತ ಪಕ್ಷ MLA. ನೀನ್ ಬರೀ ನನ್ ಜೊತೆ ನಿಂತ್ರೆ ಸಾಕು. ನಾರ್ತ್ ಇಂಡಿಯನ್ ಬಿಸ್ನೆಸ್ ಟೈಕೂನ್ಗಳನ್ನ ನಾನು ಇಲ್ಲಿ ಕರೆಸ್ತೀನಿ. ಈ ಪುಟ್ಟಯ್ಯ ಹೇಳ್ತಿರೋದು. ಊಟ ಎತ್ತಿಟ್ಟಿದಾರಂತೆ ಅಮ್ಮ ಹೇಳಿದ್ರು. ಇದ್ಯಾರೋ ಮಗಳ? ಹೌದು. ಏನಮ್ಮ ನಿನ್ನ ಹೆಸರು? ಅಂಬಿಕಾ ವರ್ಮ. ಓ, ನಾವು ಪ್ರೀತಿಯಿಂದ ಅಮ್ಮು ಅಂತ ಕರಿತೀವಿ. ಆಹಾ, ಓದೆಲ್ಲ ಮುಗಿತಾ? ಓದ್ತಾ ಇದ್ದಾಳೆ. ಸ್ಕೂಲ್ ಅವಳು ಮನೆ ಇದ್ದಂಗೆ. ಸ್ಕೂಲಲ್ಲ? ಅದೇ ಕಣ, ಒಂದೊಂದು ಕ್ಲಾಸಲ್ಲೂ 2-3 ವರ್ಷ ಓದಿ ಓದಿ ಈಗ ನನ್ ಮಗಳು 10ನೇ ಕ್ಲಾಸ್ ಬಂದ್ಬಿಟ್ಟವಳೆ. ಹಾಗಾದ್ರೆ ತುಂಬಾ ಬುದ್ಧಿವಂತೆ ಅಂತ ಆಯ್ತು. ಲೇ, ನನಗೂ ಇವಳ್ತರದೊಳು ಒಬ್ಳಿದ್ದಾಳೆ. ಹೆಣ್ಮಕ್ಳು ಓದಿ ಪಾಸ್ ಆಗಿ ಏನಾಗ್ಬೇಕಾಗಿದೆ, ಮನೆ ಹೇಗ್ ನಡ್ಸ್ಕೋಬೇಕು ಅಂತ ಗೊತ್ತಾದ್ರೆ ಸಾಕು, ಅದನ್ನ ಹೇಳ್ಕೊಟ್ಟಿದೀನಿ. ಮತ್ತೆ ಇವಳಿಗೋಸ್ಕರ ಅಂತಾನೆ ಒಬ್ಬ ಓದ್ತಿದ್ದಾನೆ ಲಂಡನ್ ಅಲ್ಲಿ, ನನ್ ತಂಗಿ ಮಗ. ಮುಂದಿನ ತಿಂಗಳು ಇಲ್ಲಿಗೆ ಬರ್ತಾ ಇದ್ದಾನೆ. ಅವನ್ ಜೊತೆ ಮದ್ವೆ ಮಾಡ್ತಾ ಇರೋದು ಅಷ್ಟೇನೆ. ಇನ್ನೊಂದ್ ರೌಂಡ್ ಹಾಕು. ಸಾಕು, ತುಂಬಾ ಹೊತ್ತಾಯ್ತು ಶುರು ಮಾಡಿ. ಬಂದೇನಾದ್ರೂ ಹೊಟ್ಟೆಗೆ ಹಾಕೊಳ್ಳಿ. ಇಲ್ಲ ನೋಡಮ್ಮ, ಇವಾಗ ಇಲ್ಲಿಂದ ಹೊರಟ್ರೆ ನಾಳೆ ಮಧ್ಯಾಹ್ನ ಹೋಗಿ ಊರ್ ಸೇರ್ಬಹುದು. ನಾಡಿದ್ದು ಅಸೆಂಬ್ಲಿ ಇದೆ ನನ್ಗೆ. ಅಸೆಂಬ್ಲಿ? ನಿನಗೆ ಬೇರೆ ಕೆಲ್ಸ ಇಲ್ವಾ? ಊರ್ ಜನಗಳಂತೂ ಚೆನ್ನಾಗಿಲ್ಲ, ಮನೆಯವರಾದ್ರೂ ಸ್ವಲ್ಪ ಚೆನ್ನಾಗಿರೋದ್ ಬೇಡ್ವೇನೋ? ಅಲ್ಲ ಕಣೋ, ಸುಮ್ನೆ ಬರೋ TAD ಏನೋ ಯಾಕೋ ಬಿಡ್ಬೇಕು. ಬಾರ. ಮೇವ್ ಹಾಕಿ ಇನ್ನು 10 ನಿಮಿಷ ಕೂಡ ಆಗಿಲ್ಲ, ಆಗ್ಲೇ ಶುರು ಮಾಡ್ಬಿಟ್ಯಾ? ನಿಮ್ ಹೊಟ್ಟೆ ಏನು ಕನ್ನಂಬಡಿ ಕಟ್ಟೆನಾ? ಕತ್ತೆ. ಗಿರಿಜಾ, ನೀನ್ ಯಾರಿಗೆ ಹೀಗ್ ಬೈತಾ ಇದೀಯಾ? ಬೈಯೋದಲ್ಲ, ಸಾಯಿಸ್ಬಿಡ್ಬೇಕು. ಯಾರನ್ನ? ನೋಡು, ಅಲ್ಲಿ ನಿಂತಿಲ್ವಾ 2 ಎಮ್ಮೆಗಳು? 50 ಕಟ್ಟು ಹುಲ್ಲು ಒಂದ್ ದಿನಕ್ಕಾಗಲ್ಲ. ಗಿರಿಜಾ, ಪಂದ್ಯ ಮುಗಿದ್ರೂನು ಅವ್ರು ಯಾರೂ ಇನ್ನೂ ಬಂದೇ ಇಲ್ವಲ್ಲ? ಸ್ವಂತ ತಂಗಿಗಿಲ್ದೇ ಇರೋದು ಯಾರಿಗೋ ಯಾಕ್ಬೇಕು? ನಾನ್ ನಿನ್ನ ಅಣ್ಣನ್ ನೋಡಕ್ಕೇನೂ ಬಂದಿಲ್ಲ. ನಮ್ಮಪ್ಪ ಇನ್ನೂ ಮನೆಗ್ ಬಂದಿಲ್ಲ. ಅದಕ್ಕೆ ಗೆದ್ದಿದ್ ಖುಷಿಗೆ ಸಿಕ್ಕಿದ್ದನ್ನೆಲ್ಲ ಕುಡ್ದು ಎಲ್ಲಾದ್ರೂ ಬಿದ್ದಿರ್ತಾರೆ ಅಂತ ಅನ್ನಿಸ್ತಿದೆ. ಅಂದ್ರೆ ನಿಮ್ಮ ಅಪ್ಪನ ಜೊತೆ ನಮ್ಮ ಅಣ್ಣನೂ ಇರ್ತಾನೆ ಖಂಡಿತ. ಇಬ್ಬರನ್ನು ನಾನಿವತ್ತು ಸರಿಯಾಗಿ ಬಾರಿಸ್ಬಿಟ್ಟು ಬರ್ತೀನಿ. ಅವ್ರು ಅಲ್ಲೇ ಇರ್ತಾರೆ, ಬಾ ಹೋಗೋಣ. ಕಬ್ಬು ಬಂದ ಖುಷಿಗೆ ಎಲ್ರೂ ಸೇರಿ ಹಾಕೋಣ. ಕಬ್ಬು ಬಂದ ಖುಷಿಗೆ ಎಲ್ರೂ ಸೇರಿ ಕ್ವಾರ್ಟರ್ ಮೇಲೆ ಕ್ವಾರ್ಟರ್ ಹೊಡೆದು ಇಲ್ಲ ಪಲ್ಟಿ ಹೊಡಿಯೋಣ, ಎಲ್ಲ ಪಲ್ಟಿ ಹೊಡಿಯೋಣ. ಎಣ್ಣೆ ಜೊತೆಗೆ ಕೋಳಿ. ಹಾಡು ಕುಣಿತ ಬಿಟ್ಟು ಮನೆಗೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟೇ. ಯಾಕೆ ಗಿರಿಜಾ, ಆಟದಲ್ಲಿ ಗೆದ್ದಿದ್ದಕ್ಕೆ ಯಜಮಾನ್ರು ದುಡ್ಡು ಕೊಟ್ರು, ಅದನ್ನ ಇಟ್ಕೊಂಡು ನಾವೆಲ್ಲ ಕುಡ್ದು ಅದಕ್ಕೆ ಯಾಕೆ ಕ್ರಿಸ್ತ್ಯ? ಕುಡಿದ್ರೆ ಪರವಾಗಿಲ್ಲ, ಅದ್ರಲ್ಲೇ ಈಜಾಡ್ತಾ ಇದ್ದೀರಲ್ಲ ಪಿಶಾಚಿಗಳು. ಅದ್ ಹೇಗೆ? ಹೋಗೋ ದಾರಿಲಿ ನಾಯಿಗಳೇ ನಿಮ್ಮನ್ನೆಲ್ಲ ಕಚ್ಚಿ ಸಾಯಿಸ್ಬಿಡತ್ತೆ. ಅಲ್ಲೋಡಲ್ಲಿ ಬಾಪರೇ ಕುಡಿದು ವಾಂತಿ ಮಾಡ್ತಾವ್ರೆ. ಇದು ವಾಂತಿ ಅಲ್ಲ, ಹೊಗೆ ಹೊಗೆ. ವಯಸ್ಸಾದವರು ಚೆನ್ನಾಗಿ ನೀವು ಗೋಧಿಗಳ ತರ ಆಡ್ತಾ ಇದ್ದೀರಾ ನೋಡಿ. ಬೇಗ ಮನೇಲಿರ್ಬೇಕು, ಇಲ್ಲ ಅಂದ್ರೆ ಅಷ್ಟೇ. ನೀನ್ ಬಾರೆ, ಬುದ್ಧಿ ಇಲ್ದಿರೋರ್ಗೆ ಹೇಳಿ ಏನ್ ಪ್ರಯೋಜನ? ಏ ಗಿರಿಜಾ, ನಮ್ ವೀರಯ್ಯನ್ಗೆ ಉಲ್ಲಾಕ್ಬಿಟ್ಟ ನೀನು. ನೀನ್ ಮನೆಗ್ ಬಾ, ಚೆನ್ನಾಗ್ ಹುಲ್ ತಿನ್ನಿಸ್ತೀನಿ. ಒಲೆಲಿ ಸೌಟ್ ಇಟ್ಬಿಟ್ಟು ಬಂದಿದ್ದೀನಿ ನಿನ್ಗೆ. ಮಾಡ್ಬೇಡ, ಲೋ ಇಡೀರೋ, ಇಲ್ಲಾಂದ್ರೆ ಅವಳು ನನಗೆ ಬಿಸಿ ಇಟ್ಬಿಡ್ತಾಳೆ. ಇಲ್ಲಿ ನೀನ್ ಕೊಡಿಸ್ಲೇ ಇಲ್ವಾ? ಇದು ಕಡ್ಡಿ ಮೀನ್ ತಾನೆ? ಅಲ್ಲ, ಹಾವು, ನೀರ್ ಹಾವು. ಉರ್ದಿರೋ ಹಾವು ಅಂದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ. ಆಮೇಲೆ ನನಗೆ ಇಷ್ಟ ಆಗಿರೋದು ಏನ್ ಕೊಟ್ರು ಇವಾಗ್ಲೇ ತಿನ್ಬಿಡ್ತೀನಿ. ಅದ್ ನಂಗೂ ಗೊತ್ತು.
ಇಲ್ಲಿ ಹೇಳೋರ್ ಕೇಳೋರ್ ಯಾರು ಇಲ್ವಲ್ಲ ನಿಂಗೆ. ಒನ್ಕೆ ತಗೊಂಡ್ 2 ಹಾಕ್ಬಿಡ್ಬೇಕು ಹಂಗೆ. ನೀನ್ ಏನಕ್ಕೆ ಹಂಗೆ ಹೇಳ್ತಾ ಇದ್ಯಾ? ಮತ್ತಿನ್ ಯಾವ ತರ ಹೇಳ್ಬೇಕಿತ್ತು? ಏನಮ್ಮ ಪ್ರೀತಿನೇ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಾನು ನಿನ್ನ ಅಣ್ಣ ತಾನೆ, ನೀನ್ ನನ್ನ ತಂಗಿ ತಾನೆ. ನೀನ್ ಇಲ್ದಿರ ನನಗೆ ಬೇರೆ ಯಾರಿದ್ದಾರೆ ಮಗಳೇ? ಓ, ಮತ್ತೆ ಮಾಮೂಲಿ ತರ ಶುರು ಆಯ್ತು. ಕುಡಿದ್ಬಿಟ್ಟು ನಶೆ ಏರ್ದಾಗ ಮಾತ್ರ ಈ ಪ್ರೀತಿ. ಚೆನ್ನಾಗಿ ತಿನ್ಬಿಟ್ಟು ಹೋಗಿ ಬಿತ್ಕೋ ಹೋಗು, ನಂಗೆ ಬೇರೆ ಕೆಲಸ ಇದೆ. ಏನು ಮಾಡೋದು? ಎಲ್ಲೋದು? ಗಿರಿಜಾ, ಗಿರಿಜಾ, ಇಲ್ಲಿ ಬಾಯ್ಲಿ. ಈಗ ಅದು ಓದ್ಬಿಟ್ಟು ನೀನೇನು ಪಂಚಾಯತಿ ಪ್ರೆಸಿಡೆಂಟ್ ಆಯ್ತೇನ? ನಿನ್ನ ಇಲ್ಲಿಗೆ ಬಾ ಅಂತ ಹೇಳ್ದೆ. ಏಯ್, ಈಗ ನೀನೊಂದು ತುತ್ತು ತಿಂದಿಲ್ಲ ಅಂದರೆ ನನಗೆ ಊಟನೇ ಬೇಡ, ನನಗೆ ಅನ್ನನೂ ಬೇಡ, ಸಾರು ಬೇಡ, ನೀನು ಹುರಿದಿಟ್ಟಿರೋ ಅವನು ಬೇಡ. ಹಿಂಗೆ ನಡಿಯಲ್ವಲ್ಲ ಗಿರಿಜಾ. ನೀನಿನ್ನೂ ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ, ಸಾರೆ ಅಂಗಡಿಗೆ ಹೋಗ್ತಿದ್ದೀನಿ, ಬರ್ತೀರಾ? ಬೆಳಗ್ಗೆನೆ ಯಾಕೆ ನೀನು ರೋಡಲ್ಲಿ ಹೋಗೋ ನಾಯಿ ನೋಡ್ದಂಗ್ ಮಾಡ್ತೀಯಾ? ನಿಮಗ್ ನಾಚಿಕೆ ಆಗಲ್ವಾ ಈ ಹುಡುಗರ ಜೊತೆ ಸೇರ್ಕೊಂಡು ಕುಡ್ಕೊಂಡು ವಾಂತಿ ಮಾಡ್ಕೊಳಕ್ಕೆ? ಹೋಗ್ಲಿ, ಕ್ಷಮಿಸ್ಬಿಡು. ಯಾವಾಗ್ಲೂ ಒಂದ್ ಸರಿ ತಾನೇ. ಒಂದ್ಸಲನಾ? ಎಷ್ಟ್ ಸಲ ಆಯ್ತು ನೋಡಿ, ನನ್ನ ಹತ್ರ ಉಗಿಸ್ಕೋಬೇಡಿ. ಹಾ, ಎಷ್ಟ್ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ನೀವಿಲ್ಲೇ ಇದ್ದೀರಾ? ಏಯ್, ಒಂದ್ ಕಡೆ ನಿಂತ್ಕ, ಅಲ್ಲಿ ಇಲ್ಲಿ ಆಡ್ಬೇಡ. ವೇಣು, ಏನ್ ಮಾಡೋದು? ನೆನ್ನೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ನೆನ್ಸ್ಕೊತಾ ಇದ್ದೀರಾ? ನೆನ್ನೆ ಮನೆಗೆ ಹೆಂಗ್ ಬಂದ್ರಿ ಅಂತ ಗೊತ್ತಾ? ಹೆಂಗೆ? ವೇಣು, ನೆನ್ನೆ ಯಜಮಾನ್ರು ಕೊಟ್ಟಿದ್ ಕಾಸು ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ನಿನ್ಗೇನಾದ್ರೂ ಗೊತ್ತಾ? ನೆನ್ನೆ ಯಜಮಾನ್ರು ಕೊಟ್ಟಿದ್ದ ದುಡ್ಡೆಲ್ಲ ಅಲ್ಲಿಗೋಯ್ತು. ನನ್ಗೇನು ನೆನಪೇ ಇಲ್ಲ. ಹೇಗ್ ನೆನ್ಪಿರುತ್ತೆ? ನಿಮ್ಮನ್ನ ಹೆಣದ ತರ ತಾನೇ ಹೊತ್ಕೊಂಡ್ ಬಂದಿರೋದು. ಸರಿ, ಆ ಟೀ ಕೊಡಿಲ್ಲಿ. ಟೀ ಒಬ್ರಿಗೆ ಮಾತ್ರನಾ? ನಾನೇನ್ ಬೇರೆ ಮನೇಲಿ ಇದ್ದೀನಾ? ನಿನಗ್ ಟೀ ಕೊಡಕ್ಕೆ ನಿನ್ ತಂಗಿ ಇಲ್ವಾ? ಮದ್ವೆ ಆಗಿ ನನ್ನನ್ನು ಕರ್ಕೊಂಡು ಹೋದ್ಮೇಲೆ ನನ್ ಕೈಯಾರೆ ಟೀ ಕೊಡ್ತೀನಿ. ಹಂಗಂದ್ರೆ ನನ್ಗೊಂದು ಕಾಫಿ ತಂದು ಕೊಡ್ತೀಯಾ? ನನ್ಗೆ ಯಾಕೋ ಇವತ್ತು ನನ್ನ ಮನೆಯಿಂದ ಒಂದ್ ತೊಟ್ಟು ನೀರು ಸಿಗಲ್ಲ ಅನ್ಸುತ್ತೆ. ಕಾಫಿಗೆ ಪುಡಿ ಇದೆಯಾ ಅಂತ ನೋಡ್ತೀನಿ. ಅಲ್ಲ, ನಿಮ್ ಅಣ್ಣನ್ನ ಉಪವಾಸ ಹಾಕಿ ಕೊಲ್ತೀಯಾ? ಬೇಜಾರಾಯ್ತಲ್ಲ, ಉಪವಾಸನೇ ಹಾಕ್ತೀನಿ ಬಿಡು. ಈ ಕುಡ್ಕನ್ನ ತಿನ್ನು ಅನ್ನದ ಮೇಲೇನೆ ರಾತ್ರಿ ಮಲ್ಕೊಂಡಿದ್ದು. ಸರಿ ಬಿಡು, ನಾನಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟ್ರಲ್ಲಿ ಲೇಟ್ ಆಗ್ಬಿಟ್ರೆ ಆ ಟೀಚರ್ ಹತ್ರ ಬೈಸ್ಕೋಬೇಕು. ಲೇ ವಿನು, ಒದೆ ತಿನ್ಸ್ಕೊಂಡ್ರೆ ಏನೋ, ಅಳಿಸ್ತನ್ನ ಸುಲ್ಕೊಂಡ್ ತಿನ್ನೋಷ್ಟು ಈಸಿ ಕಣೋ ನಮ್ ಕೆಲ್ಸ ವಿನು. ಆಟ ಹೋದ್ರೆ ಹೋಗ್ಲಿ ಬಿಡೋ, ನಾನ್ ಹೆಂಗೋ 10,000 ಗೆದ್ನಲ್ಲ. ಅದ್ ಹೇಗೆ? ಸಿಂಪಲ್, ನಮ್ಮ ಫುಟ್ಬಾಲ್ ಟೀಮ್ ನ ಇಂಪೋರ್ಟ್ ಮಾಡೋದಕ್ಕೆ ಚಿಕ್ಕ ಅಡ್ಜಸ್ಟ್ಮೆಂಟ್ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಅಣ್ಣನೇ ದೊಡ್ಡ ಮುಟ್ಟಾಳ. ಒಪ್ಕೋತೀನಿ. ಹಾಗಾದ್ರೆ ಹೋಗೋಣ. ಎಲ್ಲಿಗ? ಊಟಿಗೆ. ಓ, ಊಟಿಗೆ ಹೋಗೋಣ. ಎಣ್ಣೆ ಹಾಕೋಣ, ಮಜಾ ಮಾಡೋಣ ಬಾರ. ಶುಭ ಶಕುನ ಕಣೋ. ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೀಗಿರ್ಬೇಕು. ಯಾರು ಈ ಚಂದುಳಿ ಚೆಲುವೆ? ನೋಡೋಣ. ಕಣ್ಣಿ ಕಾಣಿಸ್ತಿರೋ ಕುರುಡ್ರು. ಎತ್ತಾಕೊಳ್ಳೋಣ. ಎತ್ತಾಕೊಳ್ಳೋಣ. ನನಗೂ ಹಾಗೆ ಅನ್ನಿಸ್ತು. ಏನೇ ಗುರಾಯಿಸ್ತಾ ಇದ್ಯಾ? ಎತ್ತಾಕೊಳ್ಳೋಣ. ಇಲ್ಲೇ ಕಾಲೇನಿಲಿರೋಳು, ತುಂಬಾ ದಿನದಿಂದ ನೋಡ್ತಾನೆ ಇದ್ದೀನಿ. ಏನು ಬರ್ತೀಯಾ? ಊಟಿಗೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ನೀನ್ ಬಾ, ಭಯ ಪಡ್ಬೇಡ. ಬಾ, ಚೆನ್ನಾಗಿ ಎಂಜಾಯ್ ಮಾಡ್ಕೊ ಬರೋಣ. ನಿಂತ್ಕೊಳ್ಳೆ. ನಿನ್ನ ಆ ಹುಡುಗಿ ಎಲ್ಲೂ ಕಾಣಿಸ್ತಿಲ್ವಲ್ಲ, ಅವಳೆಲ್ಲಿ ಹೋಗ್ ಮಲ್ಕೊಂಡ್ಲು? ಎಲ್ಲಿ ಹೋಗ್ತಾಳೆ? ತಿನ್ನೋ ಟೈಮ್ ಸರಿಯಾಗಿ ಬರ್ತಾಳೆ. ಕೆಲಸ ಮಾಡಕ್ಕಲ್ಲ ಅವಳು ಬರೋದು ಅಂತ ನಿಮಗ್ ಗೊತ್ತಲ್ಲ. ಬೆಳಬೆಳಗ್ಗೆ ಅಮ್ಮವ್ರು ಕುದಿತಾ ಇದಾರಲ್ಲ. ಅವಳು ಓದೋ ಹುಡುಗಿ ಅಲ್ವಾ, ತಡ ಆಗಿದ್ದಕ್ಕೆ ಏನಾದ್ರೂ ಕಾರಣ ಇರುತ್ತೆ. ಹೆತ್ತು ತಾಯಿಗಿರಲ್ಲ ಇಷ್ಟೊಂದ್ ಪ್ರೀತಿ. ಏನಾದ್ರೂ ಹೇಳಿದ್ರೆ ಕೋಪ ಬೇರೆ. ಇವತ್ ಅಂಗ್ಳ ಗುಡ್ಸೋಕೆ ನಾನ್ ಸಿಗ್ತೀನಿ ಅಂತ ಯಾರು ತಿಳ್ಕೊಬೇಡಿ. ಅಮ್ಮವ್ರೆ. ಓ, ಬಂದ್ಬಿಟ್ಲು ಮಹಾರಾಣಿ. ಅಮ್ಮವ್ರೆ. ಆಹಾ, ಈಗ ತಾನೇ ಕೇಳ್ದೆ ನಿನ್ನ, ಅಷ್ಟ್ರಲ್ಲೇ ಬಂದ್ಬಿಟ್ಟಿಯಲ್ಲ. ನಿನಗ್ 100 ವರ್ಷ ಆಯಸ್ಸು. ಹೌದೌದು, ಸಾಯ್ದೆ ಬದುಕಿದ್ದೇ ಹೆಚ್ಚು. ಏನು? ಏನಾಯ್ತು? ದಾರಿಲ್ ಬರುವಾಗ ಜೀಪಲ್ ಸಾಯ್ಸಕ್ ನೋಡಿದ್ರು. ನೀವಾದ್ರೆ ಏನ್ ಮಾಡ್ತಿದ್ರಿ? ಸಾಯ್ಸಕ್ ನೋಡಿದ್ರ? ಯಾರು? ಇನ್ಯಾರು? ಯಜಮಾನ್ರ ಮಗ. ಡಿಕ್ಕಿ ಹೊಡ್ಯಕ್ ಬಂದ್ರು, ಹೆದರ್ಕೊಳ್ಳೋ ತರ. ನಾನ್ ಏನ್ ಮಾಡ್ಬೇಕು ಅಂತ ನಂಗೇನ್ ಗೊತ್ತಿಲ್ಲ ಅಂತಲ್ಲ. ಅಷ್ಟೇನಾ ವಿಷಯ? ಅವನೇನೋ ತಮಾಷೆ ಮಾಡಿರ್ಬೇಕು. ಹೌದು, ತಮಾಷೆ. ಹಣ ಕಾಸು ಇಲ್ದಿರೋರ್ ಹತ್ರ ಅಲ್ವಾ ಅವ್ರು ತಮಾಷೆ ಮಾಡೋದು.
ಆಗ ನನ್ ಕೈಯಲ್ಲಿ ಈ ಪರ್ಕೆ ಇರ್ಬೇಕಿತ್ತು. ನೋಡು, ಮಾತಾಡಿನೇ ಸಮಯ ಹೋಯ್ತು. ಏನಾದ್ರೂ ಸ್ವಲ್ಪ ತಿಂದು ಸ್ಕೂಲ್ಗೆ ಹೊರಡು. ಗಿರಿಜಾ, ನೀನ್ ಗುಡಿಸ್ತಾ ಕೂತ್ಕೋಬೇಡ. ಬೇಡ ಬೇಡ, ನನ್ ಗುಡಿಸ್ಬಿಟ್ಟೆ ಹೋಗೋದು. ಆ ಅಡ್ಗೆ ಮಾಡೋರ್ ಮಾತ್ ಕೇಳಕ್ಕಾಗಲ್ಲ. ಏನು ಏನ್ ಹೇಳ್ದೆ ನೀನು? ಅಯ್ಯೋ, ಏನು ಇಲ್ಲ ಅಮ್ಮ ಅವ್ರೆ, ಮುಂದಿನ ವಾರ ದೇವ ಅವ್ರು ಬರ್ತಾರೆ ಅಂತ ಹೇಳ್ದೆ ಅಲ್ವಮ್ಮ? ಈ ಸರಿನೂ ಮಳೆ ನಮ್ಮನ್ನ ಯಾಬರ್ಸ್ಬಿಡ್ತಲ್ಲ. ಮಳೆ ಬರ್ದೇ ಇದ್ರೆ ಪಂಚಾಯತಿಯವ್ರು ಏನ್ ಮಾಡಕ್ಕಾಗತ್ತೆ ಹೇಳು ಅಯ್ಯಪ್ಪಣ್ಣ. ನಾಟಿ ಬೇರೆ ಮಾಡಾಯ್ತು, ಬಿಸಿಲು ನೋಡಿದ್ರೆ ಹಿಂಗ್ ಸುಡ್ತಾ ಇದೆ. ಹೇಳಿ ಏನ್ ಪ್ರಯೋಜನ? ಆ ದೇವ್ರು ನಮ್ಮ ಮೇಲೆ ಯಾವ ಕರುಣೆ ತೋರಿಸ್ತಾನೋ. ಅಲ್ಲ ಅಯ್ಯಪ್ಪಣ್ಣ, ನನಗೊಂದ್ ಸಂದೇಹ. ಏನ ಈ ಮಳೆಗೂ ಮೋಡಕ್ಕೂ ಏನ್ ಸಂಬಂಧ? ನಾನ್ ಇಲ್ಲಿ ನೋವಲ್ ಮಾತಾಡ್ತಾ ಇದ್ರೆ ಹೊಡೆದು ಹಲ್ಲು ಉದುರಿಸ್ಬಿಡ್ತೀನಿ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ಇನ್ನೊಂದ್ಸರಿ ಹಿಂಗ್ ಮಾತಾಡಕ್ಕಿಲ್ಲ, ಸರಿನಾ? ಕೋಳಿಯಿಂದ ಬಂದ್ ಮಟ್ಟೆ ವಾಪಸ್ ಹೋಯ್ತದ, ಅದನ್ನ ಆಮ್ಲೆಟ್ ಮಾಡ್ಕೊಂಡ್ ತಿನ್ಬೇಕಷ್ಟೇ. ಗಿರ್ಜಾ, ನೀನ್ ಓದ್ತಿರೋ ಹುಡುಗಿ ಅಲ್ವಾ? ಈ ವಾರ ಮಳೆ ಬರುತ್ತಾ? ಯಾಕ ಅನುಮಾನ? ರೇನ್ ಗೋ ಅವೇ, ಕಮ್ ಅಗೇನ್ ಅನದರ್ ಡೇ, ಲಿಟಲ್ ಗಿರ್ಜಾ ವಾಂಟ್ಸ್ ಟು ಪ್ಲೇ. ಹಂಗಂದ್ರೆ ಏನು ಅರ್ಥ ಆಗತ್ತಾರ ಹೇಳಮ್ಮ. ನಾಳೆ ಬರಲ್ಲ, ನಾಡಿದ್ದು ಖಂಡಿತ ಬರುತ್ತೆ. ಗಿರಿಜಾ ಹೇಳಿದ್ಮೇಲೆ ಮುಗೀತು, ಖಂಡಿತ ಬರುತ್ತೆ. ಅದು ಇವಳು ಸ್ಕೂಲಲ್ಲಿ ಓದಿದ್ ಪದ್ಯ ಹಾಡಿದ್ದು. ಯಾಕೆ ನಿಮ್ಗೆ ಇಷ್ಟೊಂದು ಅನುಮಾನ? ಬೇಕಾದ್ರೆ ನೋಡ್ಕೊಳ್ಳಿ, ಖಂಡಿತ ಬರುತ್ತೆ. ಬಂದಿಲ್ಲ ಅಂದ್ರೆ ಅರ್ಧ ಮೀಸೆ ತೆಗಿತೀನಿ. ಅಕ್ಕ, ನಿಮ್ಗೆಲ್ಲಿದೆ ಮೀಸೆ? ನಂಗಲ್ವಾ ಗೂಬೆ, ಇವ್ರ ಮೀಸೆ. ಅಯ್ಯೋ, ಏನಿದು? ಜಾಗ ಬಿಡ್ಬಾರ್ದ? ಬಾಯಲ್ಲಿ ಎಲ್ಲೆಡ್ಕಿದೆ ಅಂತ ಹೇಳ್ಬಾರ್ದು? ಅದನ್ನ ಹೇಳಕ್ಕೆ ಬಾಯ್ ತೆಗ್ದಿದ್ದು. ಇಷ್ಟೊತ್ತಾದ್ರೂ ನೀನ್ ಬರ್ಲಿಲ್ವಲ್ಲ, ನೀನ್ ಬರಲ್ಲ ಅನ್ಕೊಂಡೆ. ಗಣಿತ ಕ್ಲಾಸ್ ಅಲ್ವಾ, ಬರ್ಬಾರ್ದು ಅನ್ಕೊಂಡೆ. ಆದ್ರೆ ಮನೆ ಹೆಡ್ ಮಾಸ್ಟರ್ ಬಿಡ್ಬೇಕಲ್ಲ. ಮನೇಲಿ ಯಾರಪ್ಪ ಹೆಡ್ ಮಾಸ್ಟ್ರು? ತಾತ. ಇನ್ಯಾರು? ನಿನ್ ಬುಕ್ ತೆಗಿ, ನಾನು ಹೋಮ್ವರ್ಕ್ ಏನು ಮಾಡಿಲ್ಲ. ನೀನ್ ಹೇಳೋ ಅವಶ್ಯಕತೆ ಇಲ್ವಲ್ಲ. ಅಯ್ಯೋ, ನಾನು ಹೋಮ್ವರ್ಕ್ ಮಾಡೋದ್ ಮರ್ತೆ. ತಮಾಷೆ ಮಾಡ್ಬೇಡ, ತೆಗೆ ಬುಕ್ಕು. ಅಂದ್ರೆ ಟೀಚರ್ ಅಂದ್ರೆ ಭಯ ಇದೆ. ಭಯ ಇರಲ್ವಾ ಮತ್ತೆ? ಅವ್ರ ಕೆಂಪು ಕಣ್ಣು ಆ ಕೋಪ ನೋಡ್ತಿದ್ರೆ ಅಬ್ಬಾ, ನನ್ ಕೈಯಲ್ಲಾಗಲ್ಲ. ಸರಿ ಬರ್ಕೋ, ಇರು ಪೆನ್ ತೆಗಿತೀನಿ. ಅಯ್ಯೋ, ಹಾಯ್, ಇದೇನೇ ಇದು ಹೊಸದು? ತಾತನ ಹತ್ರ ತಗೊಂಡೆ, ಹೊಗೆ ಸೊಪ್ಪು. ಇಂಟರ್ವೆಲ್ ಅಲ್ಲಿ ಇದನ್ನ ಹಾಕೊಂಡ್ರೆ ಗಣಿತ ಕ್ಲಾಸ್ ಮುಗ್ದಿದೆ ಗೊತ್ತಾಗಲ್ಲ ಕಣೆ. ಶುರು ಮಾಡು. ಬಲ ತ್ರಿಕೋನದ ಕಾಲುಗಳ ಮೇಲಿನ ಚೌಕಗಳ ಮೊತ್ತವು. ಇದನ್ ಕಂಡು ಹಿಡಿದವ್ರ ಮುಖಕ್ಕೆ 2 ಬಾರಿಸ್ಬೇಕು. ಅಯ್ಯೋ, ಸ್ವಲ್ಪ ಬೇಗ ಬರೀತ್ಯಾ? ಇಲ್ಲಾಂದ್ರೆ ಮೊದಲನೇ ಪೀರಿಯಡ್ ಲೇಟ್ ಆಗುತ್ತೆ, 2ನೇ ಪೀರಿಯಡ್ ಬೇಗ ಆಗುತ್ತೆ. ಅಯ್ಯೋ, ಒಳ್ಳೆ ತಮಾಷೆ, ಹೇಳೇ ಬೇಗ. ಗಿರ್ಜಾ ಹೇಳಿದ ಮಾತು ನಿಜ. ಮೋಡ ಕಪ್ಪಾಗಿ ಬರ್ತಾ ಇದೆ. One step up and one step down, that is the way to London town. ಒಬ್ರು ಇಂಗ್ಲೆಂಡಿಂದ ಬರ್ತಾ ಇದ್ದಾರೆ ಅಂತ ಏನೇನ್ ಸಿದ್ಧತೆಗಳು. ಗೊಜ್ಜಿಲ್ಲ ಅಂದ್ರೆ ಚಪಾತಿ ಸೇರಲ್ಲ, ಟೀನು ಸಕ್ರೆನೂ ಬೇರೆ ಬೇರೆ ಇರ್ಬೇಕು. ಹೀಗೆ ಇರುತ್ತೆ ಅನ್ಸತ್ತೆ. ಊಟನ ಕೈಯಲ್ಲಿ ತಿಂದೆ ಕಡ್ಡಿಲ್ ತಿನ್ನೋ ದೇಶದಿಂದ ತಾನೇ ಬರ್ತಾ ಇರೋದು. ಏನೇ ಅದು ಗೊಣಗ್ತಾ ಇರೋದು? ಒನ್ ಸ್ಟೆಪ್ ಅಪ್ ಅಂಡ್ ಒನ್ ಸ್ಟೆಪ್ ಡೌನ್, ದಟ್ ಇಸ್ ದ ವೇ ಟು ಲಂಡನ್ ಟೌನ್. ಬಂದಾಯ್ತು. ಹೌದಾ, ಬಂದೇ ಬಿಟ್ರಾ? ಇವ್ರಿಗೆ ಬಿದ್ಬಿಡ್ತಾರೆ. ಒನ್ ಸ್ಟೆಪ್ ಅಪ್ ಅಂಡ್ ಒನ್ ಸ್ಟೆಪ್ ಡೌನ್. ಆಹಾ, ಒಳ್ಳೆ ಶುಭ ಶಕುನ. ಈ ಏರ್ಪಾಡೆಲ್ಲ ನೀವೇ ಮಾಡಿರೋ ಹಾಗಿದೆ. ಯಾವುದು? ಆ ಪೊರ್ಕೆ ಲಗೇಜ್ ಎಲ್ಲ ಇಳಿಸಿ. ಪರ್ಕೆ ಇಲ್ಲಾಂದ್ರೆ ಹೇಗ್ ಗುಡಿಸ್ಬಿಡ್ತಾರಂತೆ? ಅಯ್ಯೋ, ಸಾವಿತ್ರಮ್ಮ ಅಳ್ತಾ ಇದಾರೆ. ಅಮ್ಮ ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು, ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿದ್ದೆ. ಹಾಗೆ ಹೇಳಿ ಎಷ್ಟು ವರ್ಷ ನಾ ಆಯ್ತು. ದಿನ ಫೋನ್ ಮಾಡ್ತಿದ್ನಲ್ಲ. ನಿಂದೊಂದು ಫೋನ್, ನನ್ಗದನ್ ಕಂಡ್ರೆ ಆಗಲ್ಲ. ಹೀಗ್ ಮಾತಾಡ್ಕೊಂಡ್ ಇಲ್ದೆ ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಮಲ್ಲಿಗೆ ಇಡ್ಲಿ ಸಾಂಬಾರು ಮಾಡಿದೀನಿ. ಬಾ ವೈ ನಾಟ್? ತಿನ್ನಕ್ ಬಂದ್ಬಿಟ್ಟ ಡುಮ್ಮ ವಿಮಾನದಲ್ಲಿ ಹತ್ಕೊಂಡು. ಮತ್ತೆ ಪೊರ್ಕೆ ಎಲ್ ಸಿಕ್ಲಮ್ಮ ಈ ಎಮ್ಮೆ ಕೊಂಡೋಳು? ಹೋಗ್ಬೇಕಾದ್ರೆ ಇಷ್ಟು ದಪ್ಪ ಇರ್ಲಿಲ್ಲ, ತುಂಬಾ ಬೆಳ್ಳಗೂ ಆಗಿದ್ಯಾ. ಆದ್ರೆ ನೀವು ಮಾತ್ರ ಒಂಚೂರು ಬದಲಾಗಿಲ್ಲ. ಯು ಸ್ಟಿಲ್ ಯಂಗ್. ಹೌದು, ದೊಡ್ಡ ಮನುಷ್ಯ, ಹಿ ಸ್ಟಿಲ್ ಯಂಗ್.
I also know English very well. We know that roads are convenient when we want to get from place to place. And that roads damage the motors that use them. ಇವಳಿಗೇನ್ ಹುಚ್ಚಿಗೆ ಹಿಡಿತಾ? What? Very beautiful taste, young lady. ಅಯ್ಯೋ, ಮುಖ ನೋಡು. ಎಮ್ಮೆ ಕಣ್ಣೋಳಂತೆ, ಎಮ್ಮೆ ಕಣ್ಣೋಳು. ವೇಣು, ನಾವಿವತ್ತೊಂದು ಸಿನಿಮಾಕ್ಕೆ ಹೋಗೋಣ ಕಣ. ನಾನ್ ಬರಲ್ಲ ಕುಮಾರ. ಸ್ವಲ್ಪ ದಿನಕ್ಕೆ ಮುಂಚೆ ಒಬ್ನೇ ಸಿನಿಮಾಗೆ ಹೋಗ್ಬಿಟ್ಟು ಮನೆಗೆ ಹೋಗುವಾಗ ನಮ್ ಗಿರಿಜಾ ಇದ್ದಾಳಲ್ಲ, ಭದ್ರಕಾಳಿ ತರ ನಿಂತಿರ್ತಾಳೆ, ತ್ರಿಶೂಲ ಮಾತ್ರ ಕೈನಲ್ಲಿರಲ್ಲ. ಅವಳಂದ್ರೆ ಅಷ್ಟೊಂದ್ ಭಯನಾ ನಿನ್ಗೆ? ಗೊತ್ತಿಲ್ದೆ ಕೇಳ್ತೀನಿ ವೇಣು, ಆ ಹುಡುಗಿ ನಿನ್ಗೆ ಯಾರು, ತಂಗಿನ ಅಥವಾ ತಾಯಿನ? ನಗ್ಬೇಡ್ರಲ್ಲಿ, ನಿಮ್ಗೆ ಯಾರಿಗೇನು ಗೊತ್ತಿಲ್ವೇನು? ವೇಲು, ಓಯ್, ಬೆಳಗ್ಗೆ ನಮ್ಮ ಊರೊಳಗಡೆ ಒಂದ್ ಗಾಡಿ ಹೋಯ್ತಲ್ಲ, ಹಾ. ಅದ್ರಲ್ಲಿ ಹೋಗಿದ್ ಯಾರು ಅಂತ ಗೊತ್ತಾ? ಯಾರದು? ನಮ್ಮ ಚಿಕ್ಕ ಯಜಮಾನ್ರು. ನಮ್ ದೇವಣ್ಣ ಅವ್ರ ಯಾರೋ ಹೇಳಿದ್ದು. ನಮ್ ಸುರೇಶ ತೆಂಗಿನಕಾಯಿ ಮರ ಹತ್ಬೇಕಾದ್ರೆ ನೋಡಿದ್ನಂತೆ. ವೇಣು, ವೇಣು, ಚಿಕ್ಕ ಯಜಮಾನ್ರೆ, ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ತಯಾರಿ ಆಗ್ಬಿಟ್ಟು ಎಲ್ಲಿಗೆ? ಹುಡುಗಿ ನೋಡಕ್ಕ? ನೀನ್ ಯಜಮಾನ್ರ ಮನೆಗೆ ಹೋಗಿಲ್ವಾ? ಲಂಡನ್ನಿಂದ ಚಿಕ್ಕ ಯಜಮಾನ್ರು ಬಂದವ್ರಂತೆ. ಓ ಹೌದಾ? ಆ ತಿನ್ಪುತ್ತ ನೋಡಕ್ಕ ಈ ಸಿದ್ಧತೆ ಅಲ್ಲ. ಈ ಬಟ್ಟೆ ಹಾಕೊಂಬೋದ? ಊರ್ ಜಾತ್ರೆಗೋಸ್ಕರ ನಾನೇ ಎತ್ತಿಕ್ಕಿದ್ದು. ಅಯ್ಯೋ ನಿನ್ನ, ಇಷ್ಟು ತಯಾರಿಯಾಗಿ ಹೋಗ್ಬೇಕಾ? ತಮಾಷೆ ಮಾಡ್ತೀರಾ? ಬಟ್ಟೆ ಕೊಡಿಲೆ, ನಿನ್ನ ಹತ್ರನೇ ಹೇಳ್ತಿರೋದು, ಅದನ್ನ ಹೊಸ್ಕ ಹಾಕ್ಬಿಡ್ಬೇಡ. ಅವ್ರ ಮನೆಗ್ ಹೋಗಿ ಆ ಪಿಶಾಚಿ ನೋಡಕ್ಕಾದ್ರೆ ನಾನು ಈ ಶರ್ಟ್ ಕೊಡೋದೇ ಇಲ್ಲ. ಕೊಡಲೆ, ನಾನ್ ಕೊಡಲ್ಲ. ಏ ನನ್ ಬಟ್ಟೆ ಕೊಡ. ಅದ್ ಹೇಗ್ ಕಿತ್ಕೊತೀಯ ನಾನು ನೋಡ್ತೀನಿ. ಏ ಅದು ಕೊಡಲೆ, ನಾನ್ ಕೊಡಲ್ಲ. ಏ ಅದನ್ನ ಹೊಸ್ಕ ಹಾಕ್ಬಿಡ್ಬೇಡ, ಕೊಡಲೆ. ನಾನ್ ಕೊಡಲ್ಲ ಅನ್ನಲ್ಲ. ನಿನ್ನಿವತ್ತು ಯಾಕ ಅವಳು ನಂಗೆ ಓಡಿಸ್ತಾ ಇದ್ಯಾ? ಅಣ್ಣ ತಂಗಿ ಸೇರಿ ಹಿಡಿಯೋ ಆಟ ಆಡ್ತಿದ್ದೆ. ಕಳ್ಳ ಪೊಲೀಸ್ ಆಡ್ತಾ ಇದೀವಿ. ಏ ಗಿರಿಜಾ ಅದನ್ನ ಕೊಡಲೆ. ಇಲ್ಲ ನಾನ್ ಕೊಡಲ್ಲ. ಅಲ್ಲಿ ಹೋಗ್ಬೇಡ ಅಂತ ಹೇಳದ್ನಲ್ಲ, ನಂಗೆ ಇಷ್ಟ ಇಲ್ಲ ಅವರು. ಅವ್ರೊಂಥರ ಮನುಷ್ಯ. ಯಾರ ಬಗ್ಗೆ ಹೇಳ್ತಿದ್ಯಾ? ಚಿಕ್ಕ ಯಜಮಾನ್ರ ಬಗ್ಗೆ ಹೇಳ್ತಾ ಇದ್ದಾಳೆ. ಹೋಗಿ 10-12 ವರ್ಷ ಆಯ್ತಲ್ಲ, ಹೋಗಿ ನೋಡ್ಕೊಂಬರೋಣ ಅನ್ಕೊಂಡೆ. ಆಟಾಡ್ತಾ ಕೂತವಳು ಈಗ ಇವಳು. ಹೇಯ್ ಕೊಡೆ ಅಂತ ಹೇಳ್ತಾ ಇದೀನಿ. ತಗೋ ಹೋಗಿ ಎಲ್ ಬೇಕಾದ್ರು. ನೀನ್ ಇವಾಗ ಬೇಡ ಅಂತಿರೋದಕ್ಕೆ ಏನಮ್ಮ ಕಾರಣ? ಅವ್ರು ನನ್ನ ಏನ್ ಕರೆದ್ರು ಗೊತ್ತಾ? ಏನಂತ ಕರೆದ್ರು? ಎಮ್ಮೆ ಕಣ್ಣೋಳು ಅಂತ. ಹಂಗೆಲ್ಲ ಅವ್ರು ಹೇಳ್ತಾರ? ಅಂದ್ರೆ ನಾನ್ ಹೇಳಿದ್ ಸುಳ್ಳ? ನನ್ಗಿಂತ ಅವ್ರೆ ಹೆಚ್ಚಾದ್ರೆ ಹೋಗೋರ್ ಜೊತೆಲೆ ನಾನು ಹೋಗಿ ಸತ್ತೋಗ್ತೀನಿ. ಏನಾಯ್ತು ಈ ಹುಡುಗಿಗೆ? ಗಿರ್ಜಾ, ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಅಲ್ಲಿಗೆ ಹೋಗೋದ್ ಬೇಡ, ಬಿಟ್ಬಿಡು. ನಿಂತ್ಕೋ. ಬಂದ್ರು ಅಂತ ಗೊತ್ತಿದ್ದು ನೋಡ್ದೆ ಇರಕ್ ಆಗ್ತಿಲ್ಲ ಮಾವ. ನೀನೇನೋ ಅವಸರದಲ್ಲಿ ಅಲ್ಲಿ ತನಕ ಹೋಗ್ತೀಯ, ಅವನಿಗೂ ನೀನ್ ಯಾರು ಅಂತ ನೆನ್ಪಿರ್ಬೇಕಲ್ವಾ? ಹಂಗೆಲ್ಲ ಇರಲ್ಲ. ಚಿಕ್ಕ ವಯಸ್ಸಲ್ಲಿ ಒಟ್ಟಿಗೆ ಆಡ್ಕೊಂಡ್ ಬೆಳೆದವ್ರು ಅಂತ ನೀನ್ ಹೇಳ್ತಾ ಇದೀಯ. ಅವ್ರು ಈ ಪ್ರಪಂಚದಲ್ಲಿ ಎಷ್ಟು ದೇಶಗಳನ್ನ ಸುತ್ತಿದ್ದಾರೆ, ಎಷ್ಟು ಜನರನ್ನ ನೋಡಿದ್ದಾರೆ. ಒಂದ್ ವೇಳೆ ಅವರಿಗೆ ನಿನ್ ನೆನ್ಪಿದ್ರೆ ಅವರೇ ನಿನ್ನ ಇಲ್ಲಿ ಬಂದು ನೋಡ್ತಾರೆ. ನಿಜಾನೇ, ನಾನೇ ಮುಟ್ಟಾಳ. ಹೋಗೋದ್ ಬೇಡ ಅಲ್ಲ?
ತಾತ ತಾತ ಹ? ಗೊತ್ತಾಗ್ಲಿಲ್ಲ ಯಾರು? ದೂರದಿಂದ ಬಂದಿದ್ದೀನಿ. ಆಗ್ಲಿ ಬಿಡು, ಅದಕ್ಕೇನು? ಆಗ್ಲಿ ಬಿಡು, ಅದಕ್ಕೇನಾ? ನಿಮ್ಗೆ ಕೇಳ್ತಿರೋದು, ಏನ್ ಹೇಳಿದ್ರೆ? ಗೊತ್ತಿಲ್ಲ, ಒಳಗೋಗಿ ಬೇರೆ ಯಾರನ್ನ ಕೇಳು. ಅಬ್ಬೋ, ಭಯಂಕರ ಕೋಪ ಮಾಡ್ಕೊಂಡಿರೋ ಹಾಗಿದೆ. ಬೇಡ ಬೇಡ ಬೇಡ, ಹೋಗಿ 5-6 ವರ್ಷ ಆಯ್ತು. ಈಗ ಬಂದು ಪ್ರೀತಿ ಅಂತ ತೋರ್ಸೋದ್ ಬೇಡ. ಯಾಕೆ ಹಿಂಗ್ ಮಾಡ್ತಿದ್ದೀರಾ? ನಿನ್ನೆ ಮಧ್ಯಾಹ್ನ ನೀನು ಬಂದೆ ತಾನೆ? ಇಷ್ಟೊತ್ತು ಬೇಕಾಗಿತ್ತ ಇಲ್ಲಿಗೆ ಬರಕ್ಕೆ? ಏನು ಅನ್ಕೋಬೇಡಿ ತಾತ, ಬರಕ್ಕಾಗ್ಲಿಲ್ಲ. ಬಂದ್ರಾ? ಅಲ್ಲ ಅತ್ತೆ, ನಾನ್ ಬರ್ತಿದ್ದೀನಿ ಅಂತ ಮನೇಲಿ ಹೋಳಿಗೆ ಪಾಯಸ ಮಾಡಿದ್ರು. ಹೊಟ್ಟೆ ಬೇಡ ಬೇಡ ಅಂದ್ರು, ಬಾಯ್ ಬೇಕು ಬೇಕು ಅಂತು. ಕೊನೆಗೆ ಬಾಯಾಗ ಎದ್ದಿದ್ದು. ಎರಡನ್ನು ಸೇರಿಸಿ ಚೆನ್ನಾಗಿ ತಿಂದೆ. ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲಗ್ದೆ. ಎದ್ ನೋಡಿದಾಗ ಮಧ್ಯರಾತ್ರಿ. ಇನ್ನೇನ್ ಮಾಡೋದು ಅಂತ ಮಲಗ್ಬಿಟ್ಟೆ. ಎಬ್ಸಕ್ ಎಷ್ಟು ಪ್ರಯತ್ನ ಪಟ್ಟೆ, ಎಲ್ಲಿ ಎಮ್ಮೆ ತರ ಬಿದ್ದು ನಿದ್ದೆ ಮಾಡ್ತಿದ್ದ. ತಾತ ಒಬ್ರಿ ಅಲ್ಲ, ಇನ್ನೂ ಒಬ್ರು ಕೋಪ ಮಾಡ್ಕೊಂಡಿದ್ದಾರೆ. ಯಾರು? ನಮ್ಮನೆ ಅಡ್ಗೆವಳ? ಮತ್ತಿನ್ಯಾರು? ಬಂದ ತಕ್ಷಣ ನೀನ್ ನೋಡಕ್ ಬರ್ಲಿಲ್ಲ ಅಂತ ಸ್ನಾನ ಜಪ ಎಲ್ಲ ಬಿಟ್ಟು ಬಾಗ್ಲ ಹಾಕೊಂಡ್ ಕೂತಿದ್ದಾಳೆ. ನಿನ್ನೆಯಿಂದ ಏನು ತಿಂದಿಲ್ಲ ಅವಳು. ಅದು ಪರವಾಗಿಲ್ಲ, ಅವಳದನ್ನು ಸೇರಿಸಿ ನಾನೇ ತಿಂದಿದ್ದೀನಿ. ಆದ್ರೂ ಸುಮ್ಮನೆ ಇರಕ್ಕಾಗತ್ತಾ? ಅತ್ತೆ ಮಗಳಲ್ವಾ, ಅವಳನ್ನ ನೋಡ್ಕೊಂಡ್ ಬರ್ತೀನಿ. ಏಯ್, ನೀನೇನೆ ಮುಖ ನೋಡ್ಕೊಂಡು ನಿಂತಿದ್ಯಾ? ಗಟ್ಟಿ ಮೊಸರು ಇದೆ ತಾನೆ? ಇದೆ. ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕೊಡು, ಅವನಿಗೆ ತುಂಬಾ ಇಷ್ಟ. ಬನ್ನಿ ಅತ್ಗೆ. ಮತ್ತೆ ಒಂದೇ ಒಂದು ಗ್ಲಾಸ್ ಅಲ್ಲ, 2 ಗ್ಲಾಸ್ ಮಾಡು. ದೇವನ್ ಜೊತೆ ನೀವು ಸಿಹಿ ತಿನ್ಬೇಕು ಅಂತಾನಾ? ಏಯ್, ನನಗಲ್ಲ, ಸಾವಿತ್ರಿಗೆ. ಹೌದು. ಅಂಬಿಕಾ, ಬಾಗ್ಲು ತೆಗಿ. ನಾನ್ ಕಡೆ. ಏ ಬಾಯ್ ಬಡ್ಕೆ, ಬಾಗ್ಲು ತೆಗಿ. ಏ ಕತ್ತೆ, ಬಾಗ್ಲು ತೆಗಿ. ಲೇ, 5 ತನಕ ಎಣಿಸ್ತೀನಿ. ಅಷ್ಟ್ರೊಳಗೆ ಬಾಗ್ಲು ತೆಗಿಲಿಲ್ಲ ಅಂತಂದ್ರೆ ನಾನ್ ನಿನ್ ಕಣ್ಣಿ ಕಾಣೋದಿಲ್ಲ. ನಾನು ಎಣಿಸ್ತೀನಿ ಈಗ. 1 2 3. ಏನೇ ನಿಂದು? ಬೇಡ, ನನ್ ಮುಟ್ಬೇಡ. 1 ನಿಮಿಷ ನಿಂತ್ಕೋ. ನಾ ಹೇಳೋದನ್ನ ಕೇಳು. ನಾನೇನು ಕೇಳಿಸ್ಕೊಳಲ್ಲ. ಹಾಗಂದ್ರೆ ಹೇಗೆ? ನೀನು ಹೇಗೆ ಸಮಾಧಾನ ಮಾಡೋದು ಅಂತ ನಂಗೆ ಗೊತ್ತು. ಅದು ನಾನು ನೀನಿಲ್ಲಿ ಯಾಕೆ ಬಂದೆ ಅನ್ನೋದು ನನಗೆ ಗೊತ್ತಾಯ್ತು. ಅದೆಲ್ಲ ಇವಳು ಕೋಪನ ನಾನು. ಓಹೋ, ಸಾಕು ಸಾಕು, ನಾನು ಕೂಡ ನಿನ್ ವಯಸ್ಸು ದಾಟಿನೇ ಬಂದಿರೋದು. ಕರೆಕ್ಟ್. ನನ್ ಮೊಮ್ಮಗ ತಾನೆ ನೀನು. ಅದೇ 4 ಜನರ ಮುಂದೆ ಇವಳನ್ನ ನಿನ್ ಕೈಗೆ ಒಪ್ಪಿಸ್ತಾರೆ, ಆಮೇಲೆ ನೀನ್ ಇದೆಲ್ಲ ಇಟ್ಕೋ. ಅಷ್ಟೇ ತಾನೇ? ಸರಿ, ನಡೀರಿ. ತಾತ, ಹೊಡಿತೀನಿ ನೋಡ. ಹೋಗೋಣ. ನಡೆ ನಡೆ ನಡೆಯಲೇ, ನಡೆಯಬೇಕ. ಅಲ್ಲ ತಾತ, ಅದು- ನಡೆಯಲೇ. ಇದೇ ನೀನ್ ಬಂದ ಬಲೆ ಹಾಕಿಡಿಯೋದನ್ನ ಕೇಳಿದೀನಿ, ಕೋಲಲ್ಲಿ ಹಿಡಿಯೋದನ್ನ ಮೊದಲನೇ ಸಲ ನೋಡ್ತಿರೋದು. ಹೊಡೆದ್ರೆ ನೋಡ ಹೊಡಿಬೇಡಿ. ನಿನ್ನ. ಲವ್, ನೀನ್ ಯಾರೋ ಹೊರ ದೇಶದವಳನ್ನ ಕಟ್ಕೊಂಬಂದ್ಬಿಡ್ತಿ ಅಂತ ನನಗ್ ಭಯ ಆಗ್ಬಿಟ್ಟಿತ್ತು. ಸದ್ಯ ಅದೇನು ನಡೆದಿಲ್ಲ. ಹಂಗಾಗಿದ್ರೆ ಆ ಬಿಳಿ ಹೆಂಡತಿ ಚರ್ಮ ಸುಲ್ದು ಬಿಸಿಲಲ್ಲಿ ಒಣಗಾಗ್ತಿದೆ. ಓ, ಅದನ್ನ ನಾನು ನೋಡ್ಬೇಕು. ನೀನ್ ಲಂಡನ್ಗೆ ಟಿಕೆಟ್ ಬುಕ್ ಮಾಡು. ಹೇಗೆ ಹೇಗೆ? ಓಕೆ, ಅಲ್ಲೊಂಚೂರು ಸುತ್ತಾಡಿ ಬರ್ಬೇಕಾದ್ರೆ ಒಬ್ಳು ಕರ್ಕೊಂಬರೋಣ. ಆದ್ರೆ ನಂಗೊಂದ್ ಸಂದೇಹ. ನೀವು ಒಬ್ಳು ಅಂತ ಹೇಳಿದ್ದು ನನಗೋ ಅಥವಾ ನಿಮಗೋ? ಅವನು ಯಾರಂತ ಗೊತ್ತಾಯ್ತಾ? ನಿನ್ ಗೆಳೆಯ ಕಣೋ, ವೇಣು. ವೇಣು? ಲೇ ವೇಣು, ಲೇ ವೇಣು, ನಿಂತ್ಕೊಳ್ಳೋ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ದೇವ ಕಣೋ. ಚಿಕ್ಕ ಯಜಮಾನ್ರ, ನೀನ್ ಮುಂಚೆಗಿಂತ ದಪ್ಪ ಆಗ್ಬಿಟ್ಟಿದ್ಯಲ್ಲೋ. ನಿನ್ನ ನೋಡಿ ಗೊತ್ತಾಗ್ಲಿಲ್ಲ ನನಗೆ. ಬಟ್ಟೆ ಎಲ್ಲ ಕೊಳೆ ಆಗಿದೆ. ಇರ್ಲಿ ಬಿಡು, ಪರವಾಗಿಲ್ಲ. ನೀನ್ ಬಾ, ಮಾತಾಡೋಣ. ಏ ವೇಣು, ಸಗಣಿ ಎತ್ತದ್ ಬಿಟ್ಟು ತಪ್ಕೊಂಡಿದ್ಯಾ? ಹೋಗ ಹೋಗ. ಯಜಮಾನ್ರು, ಬಾಲು ಮಾವ, ಚೆನ್ನಾಗಿದೆ. ನೀನ್ ಇನ್ನೂ ತುಂಟಾಟನ್ ಬಿಟ್ಟಿಲ್ಲಲ್ಲ? ವೇಣು ನನ್ನ ಹಳೆ ಗೆಳೆಯ ಅಲ್ವಾ? ಅದೇ ನಾನು ಹೇಳಿದ್ದು. ಚಿಕ್ಕ ವಯಸ್ಸಿಂದ ಇವನ್ ಜೊತೆ ಆಟ ಆಡತ್ತಾನೆ ನಿನ್ಗಿಷ್ಟ. ಹೊರದೇಶಕ್ಕೆ ಹೋಗಿ ಓದ್ಬಿಟ್ಟು ಬಂದ್ರು ನಿನ್ ಸ್ವಭಾವ ಬದಲಾಗಿಲ್ಲ. ಏನ್ ಹೇಳೋದು, ನಾಯಿ ಬಾಲಕ್ಕೆ ಎಷ್ಟು ವರ್ಷ ತಟ್ಟೆ ಕಟ್ಟಿಟ್ರು ಅದು ನೆಟ್ಟಗಾಗುತ್ತಾ? ನೆಟ್ಟಗಾಗಲ್ಲ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಸೃಷ್ಟಿಯಲ್ಲೇ ದೇವ್ರ ಒಂದೊಂದಕ್ಕೆ ರೂಪ ಕೊಟ್ಟಿದ್ದಾನೆ. ಅದನ್ನ ಬದಲಾಯಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದೇ ಪ್ರಾಬ್ಲಮ್. ಸಪೋರ್ಟ್ ಮಾಡಕ್ ಜನ ಇರ್ಬೇಕಾದ್ರೆ ಹೆಂಗ್ ನೆಟ್ಟಗಾಗುತ್ತೆ? ನೀನ್ ಕೂತ್ಕೋ, ನಾನ್ ಸ್ನಾನ ಮಾಡ್ಕೊ. ಸರಿ ಮಾವ. ಲಸಿ ಬಂತು ನೋಡು. ಹಾ, ದೇವಂಗ್ ತುಂಬಾ ಇಷ್ಟ ಅಲ್ವಾ? ಮೊದ್ಲು ಅವನು ಕೊಡ್ತೀನಿ. ತಗೋ ತಾತ, ಒಂದಿನ ಇಷ್ಟು ಸಕ್ಕರೆ ತಿಂದ್ರೆ ಏನೂ ಆಗಲ್ಲ. ನೋಡ್ದ, ಇದನ್ನೇ ಪ್ರೀತಿ ಅಂತಾರೆ. ಉಪ್ಪಾಕಿದ್ಯಲ್ಲ ಗಿರಿಜಾ,
ಏಯ್ ನಾಯಿ ಹೋಗ ಆ ಕಡೆ. ಗಿರ್ಜಾ ಎಲ್ಲೋದ್ಲಿ ಇವಳು? ಗಿರಿಜಾ, ಈ ರಾತ್ರಿನಲ್ಲಿ ಎಲ್ಲೇ ಹೋದೆ ನೀನು? ಕಿರ್ಚ್ಬೇಡ, ನಾನು ಇಲ್ಲೇ ಇದ್ದೀನಿ. ಇವತ್ತು ಚಿಕ್ಕ ಯಜಮಾನ್ರು ನೋಡ್ದೆ. ನೋಡಕ್ಕೇನಿದೆ, ಅವ್ರೇನ್ ಕಾಡಲ್ಲಿರೋ ಗೆಂಡ ಮೃಗನ? ನೋಡಿದ್ ಮಾತ್ರ ಅಲ್ಲ, ಓಡ್ ಬಂದು ನನ್ನನ್ನು ತಬ್ಕೊಂಡ್ಬಿಟ್ರು. ಓ, ಬರೀ ಹಸಿ ಸುಳ್ಳು. ಸತ್ಯವಾಗ್ಲೂ ತಬ್ಬಿಡ್ಕೊಂಡ್ರು. ನಂಬಿಕೆ ಇಲ್ಲ ಅಂದ್ರೆ ನೋಡು, ಚಿಕ್ಕ ಯಜಮಾನ್ರು ಹಾಕಿದ ಸೆಂಟು ವಾಸನೆ ಈಗ್ಲೂ ಬರ್ತಾ ಇದೆ. ನನ್ಗ ವಾಸನೆ ನೋಡಕ್ಕೆಲ್ಲ ಸಮಯ ಇಲ್ಲ. ನೀನಾದ್ರೂ ನೋಡ ವಾಸನೆ ಬರ್ತಾ ಇದೆ ಅಂತ. ವಾಸನೆ ಬರ್ತಾ ಇದೆ ಅಂತ ನೋಡ್ಬಿಟ್ಟು ನೀನಾದ್ರೂ ಅವಳಿಗೆ ಅರ್ಥ ಮಾಡ್ಸೋ. ಅದೆಲ್ಲ ಏನು ಬೇಡ. ಪಲ್ಲವಿಗಿಂತ ಪುಚ್ಚರೆ ಅಡುಪಲ್ಲವೇ ಇಡ್ತಿದ್ದಿಲ್ಲಪ್ಪ. ಹಂಗೆಲ್ಲ ಏನಿಲ್ಲ ಬಾಬಾ. ಬೇಡ ಕಣೋ ಅಳಿಮಯ್ಯ. ನಾನ್ ಚಿಕ್ಕ ಯಜಮಾನ್ರು ನೋಡಿದ ವಿಷಯ ಮಾತಾಡ್ತಾ ಇದ್ದೆ. ನೀವು ನನ್ನ ಜ್ಞಾಪಕ ಇರಲ್ಲ ಅಂತ ಹೇಳಿದ್ರಿ ತಾನೆ. ನೋಡಿ ಈ ವಾಸನೆ ನೋಡಿ, ಚಿಕ್ಕ ಯಜಮಾನ್ರು ಸೆಂಟ್ ವಾಸನೆ. ನಿಮ್ ಚಿಕ್ಕ ಯಜಮಾನ್ರು ಇಂಗ್ಲೆಂಡ್ ಅಲ್ಲಿ ಸಗಣಿ ಅಂತ ಕೆಲಸ ಮಾಡ್ತಾವ್ರ. ಬಾಬಾ ಇದನ್ನ ನಾನು ಹೆಂಗ್ ಹೇಳಿ ಅರ್ಥ ಮಾಡ್ಸೋದು? ಲೋಕನೇ ಮಾಯಾ. ಲೋಕನೇ ಮಾಯಾ ಅಲ್ಲ, ನೀನ್ ಕುಡ್ದಿರೋದೇ ಮಾಯಾ. ಆಯ್ತಪ್ಪ, ಈ ಕಡೆ ಈ ಕಡೆ ನಡಿ ಆ ಕಡೆ. ಹುಷಾರಾಗು. ಗಿರಿಜಾ, ಏನಮ್ಮ ಬೆಳಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ ಈ ಕಡೆಗೆ? ಅಯ್ಯ, ಏನ್ ಮಾಡ್ತಿದ್ಯಾ? ಈಗ ತಾನೇ ಗುಡಿಸಿದ್ದೆ. ಇರ್ಲಿ ಬಿಡಿ, ಇನ್ನೊಂದ್ಸಲ ಗುಡಿಸಿದ್ರೆ ಆಯ್ತು. ನಿಮಗ್ ಬೇರೆ ಕೆಲ್ಸ ಇಲ್ವಲ್ಲ? ಗಿರ್ಜಾ ಇಲ್ವಾ ಒಳಗೆ? ಗಿರ್ಜಾನಾ ಯಾಮಾರ್ಸೋಳು ಅಂತ ಹೇಳು. ಪರೀಕ್ಷೆ ಇದೆ ಅಂತ ರಜಾ ಹಾಕಿದಾಳೆ. ಛೇ, ಒಂದೆರಡು ಸಂಶಯಗಳಿತ್ತು. ಏನ್ ಸಂಶಯ ನಮ್ಮ ಅಮ್ಮುಗೆ? ನಾನ್ ಹೇಳ್ಕೊಟ್ರೆ ಆಗತ್ತಾ? ಅತ್ತೆ, ಅಮ್ಮು, ಅದು ವೈದ್ಯರ ಹತ್ರ, ವಕೀಲರ ಹತ್ರ, ಅತ್ತೆ ಹತ್ರ ಸುಳ್ಳು ಹೇಳ್ಬಾರ್ದು ಅನ್ನೋದು ಮಾತು. ಹೌದಾ? ಈ ಲಿಸ್ಟ್ ಅಲ್ಲಿ ನಮ್ಮ ಅತ್ತೆ ಯಾವಾಗ ಸೇರ್ಕೊಂಡ್ರು? ನಾನ್ ಹೇಳ್ಕೊಡ್ತೀನಿ. ಇವಳಿಗೆ ಸಂಶಯ. ಅದೇ ಸಂಶಯ ಕೇಳ್ಬೇಕಾಗಿರೋ ವ್ಯಕ್ತಿ ಇನ್ನೂ ಎದ್ದಿಲ್ಲ. ನೀನ್ ಹೋಗಿ ಎಬ್ಸು. ನಡಿ ನಡಿ. ನಿಮಗ್ ಗೊತ್ತಾಯ್ತಲ್ವಾ? ಇನ್ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ. ಇದನ್ನ ಹಿಡ್ಕೊಳ್ಳಿ. ನಾನು ಈಗ್ಲೇ ಎಬ್ಬಿಸ್ತೀನಿ. ಇವಳೊಬ್ಳು ಬೆಲ್ಲು ಬ್ರೇಕ್ ಇಲ್ದಿರೋ ಹುಡುಗಿ. ಇದೇನಿದು? ಜಾತ್ರೆನಾ? ಕೋಣಿನ ಹೇಗಿಟ್ಟಿದ ನೋಡು. ಎಳು ಮೇಲೆ. ಏನಿದೆಲ್ಲ? ಇದೇನ ಲಂಡನ್ ಅಲ್ಲಿ ಕಲ್ತಿದ್ದು? ಮಲ್ಗಿರೋದ್ ನೋಡು, ಸ್ವಲ್ಪ ಕೂಡ ಸ್ವಚ್ಛತೆ ಇಲ್ಲ, ಏನಿಲ್ಲ. ಬಿಡು ನನ್ನ, ಬಿಡು. ಬುದ್ಧಿ ಇಲ್ವನಿಗೆ? ಬೆಳಗ್ಗೆ ಎಲ್ಲ ಅಡ್ಕೆ ಹಾಕೊಂಡ್ ಬಂದಿದ್ಯಾ? ಒಳ್ಳೇದಾಯ್ತು, ಹೋಗ್ ಹಲ್ಲು ಉಜ್ಜೋಗು. ಅಲ್ಲುಜ್ಬೇಕಾ? ಎದ್ದ ತಕ್ಷಣ ಹಾಸಿಗೆಯಲ್ಲೇ ಟೀ ಕುಡಿಯೋ ಸುಖ ಗೊತ್ತೇನೆ ನಿಂಗೆ? ಹೋಗಿ ಟೀ ತಗೊಂಬಾರೆ. ಮೊದ್ಲು ಹೋಗಿ ಹಲ್ಲುಜ್ಕೊ, ಆಮೇಲೆ ಚಾಯ್ ಕುಡಿ. ಬಾ ನೀನಿಂದ. ಸುಮ್ನೆ ಬಿಡು. ದೇವಾ, ಬಿಡು. ನನ್ ಕೈಗ್ ಸಿಗು, ಆಮೇಲೆ ಮಾಡ್ತೀನಿ. ನಡಿ ನಡಿ. ಕೇಳಿಸ್ತಾನೆ? ನಮ್ಮಮ್ಮಂಗಿರೋ ಸಾಮಾನ್ಯ ಜ್ಞಾನನೂ ನಿನಗೆ ಇಲ್ದಂಗ ಆಗೋಯ್ತಲ್ಲೇ. ಬೆಳಗ್ಗೆನೆ ಎಲೆ ಅಡ್ಕ ಹಾಕೊಳ್ಳೋ ಮುದುಕಿ, ಹೋಗ್ ಟೀ ತಗೊಂಬಾರೆ. ನೀನಿನ್ನೂ ಹೋಗ್ಲಿಲ್ವಲ್ಲ? ಬಿಡು ಬಿಡು, ಕಡಿಬೇಡ. ಲೇ, ಗಾಡಿ ಹತ್ತೋ. ಅಯ್ಯೋ, ಚಿಕ್ಕ ಯಜಮಾನ್ರು ಗಾಡಿ ಹತ್ತು, ನಿಮ್ಮನೆಗೆ ಹೋಗ್ತಿರೋದು. ಚಿಕ್ಕ ಯಜಮಾನ್ರೆ, ನೀವು ಮುಂದೆ ಹೋಗಿ, ನಾನು ಹಿಂದೆನೆ ಬರ್ತೀನಿ. ಹತ್ ಬಾರೋ, ಹತ್ತ. ಜನರ ಸುಳ್ಳು ಗಲಾಟೆ ಮಾಡ್ಬೇಡಿ. ಅಯ್ಯೋ, ಡೋರ್ ಹಾಕೊಳ್ಳೋ. ಹಾಗಲ್ಲ, ತೆಗೆದು ಹಾಕೋ. ಅಯ್ಯೋ, ನಾನು ಹಾಕಿದ್ರೆ ಸರಿ ಬರಲ್ಲ. ಕನ್ನಡಕ ಹೊಡೆದ್ಬಿಟ್ರೆ. ಅಯ್ಯೋ, ಏನ್ ಇಂಥ ಚಳಿ, ಇದರಲ್ಲಿ ಬೆಂಕಿ ಕಾಯಿಸ್ಬಾರ್ದಿತ್ತೇನೋ. ಯಾರಿದು ನಮ್ಮೂರೊಳಗೆ ಕಾರಲ್ಲಿ ಬರ್ತಿರೋರು? ದಾರಿ ಬಿಡಿ, ದಾರಿ ಬಿಡಿ. ಅಯ್ಯ, ನಾನಿನ್ನೂ ಹೇಳ್ದಿಲ್ಲ, ನಾನು ಕೆಳಗಿಳಿಬೇಕು. ಚಿಕ್ಕ ಯಜಮಾನ್ರೆ, ತೆಗಿತೀನಿ. ಯಪ್ಪ, ಎಂತ ಅವಸ್ಥೆ ಇದು. ನಡೀರ ನಡೀರ ಪಕ್ಕಕ್ಕೆ. ನಮಸ್ಕಾರ, ನಡೀರ. ಹೇ, ಈ ಕಡೆ ಬನ್ನಿ ಬನ್ನಿ ಯಜಮಾನ್ರೆ, ಬನ್ನಿ. ಹೇ, ಹೊರ ಹೊರ ಹೊರ, ಹೊರ ಹೊರ ಹೊರ.
ಓದಿತೀನಿ ನನ್ನ ಮಕ್ಳ ನೀವು ಬನ್ನಿ. ಚಿಕ್ಕ ಯಜಮಾನ್ರೆ ಇದೇ ನಮ್ಮ ಮನೆ. ಗಿರ್ಜಾ ಗಿರ್ಜಾ ಇಲ್ಲಿ ಯಾರು ಬಂದವ್ರು ನೋಡು. ಯಾರು? ಬನ್ನಿ ಕುತ್ಕೊಳ್ಳಿ. ಮತ್ತೆ ಪೊರ್ಕೆನಾ? ನೀನ್ ಇಲ್ಲಿಗೂ ಬಂದ್ಯಾ? ಚಿಕ್ಕ ಯಜಮಾನ್ರೆ ಇದು ನಮ್ ಗಿರ್ಜಾ, ನೆನಪಿಲ್ವಾ? ಏನೋ ನಮ್ಗಿರಿಜಾನ? ಏನೇ ಹುಡುಗಿ ಇಷ್ಟುದ್ದ ಬೆಳೆದ್ಬಿಟ್ಟಿದ್ಯಲ್ಲೇ. ವೇಣು, ನಾನು ಇವಳನ್ನ ಮದ್ವೆ ಆಗ್ಬೇಕು ಅನ್ಕೋತಿದ್ದೀನಿ. ಏನಿಲ್ಲ ಅಂದ್ರೂ ಮನೆ ಒಂದು ನೀಟಾಗಿರುತ್ತಲ್ವಾ? ನನ್ನನ್ ಯಾರು ಮದ್ವೆ ಆಗೋದ್ ಬೇಡ. ನಾನು ಎಮ್ಮೆ ಕಂಡವಳಲ್ಲ. ಏನ ಏನಂತ? ನನ್ನ ಯಜಮಾನ್ರೆ ನೀವು ಬಂದ್ರಿ ಅಂದ ತಕ್ಷಣ ನಿಮ್ ನೋಡೋಣ ಅಂತ ಹೊರಟೆ. ಅವಾಗ್ಲೇ ಅವಳು ಹಠ ಮಾಡಿದ್ಲು. ಏನೇನ್ ಹೇಳಿದ್ಲು ಗೊತ್ತಾ? ಯಜಮಾನ್ರವಳನ್ನ ಎಮ್ಮೆ ಕಣ್ಣವಳು ಅಂತ ಹೇಳಿದ್ರು ಅಂತ ಈ ಮನೆನ ತಲೆ ಕೆಳಗ್ ತಿರ್ಸ್ಲಿಲ್ಲ. ಅದು ಒಂದೇ ಬಾಕಿ. ಛೆ. ಅಯ್ಯೋ ಹುಡುಗಿ, ಎಮ್ಮೆ ಕಣ್ಣು ಅಂದ್ರೆ ಸಂತೋಷ ಪಡ್ಬೇಕು ತಾನೆ. ಎಮ್ಮೆ ಕಣ್ಣು ನೋಡಿಲ್ವಾ ನೀನು? ಒಳ್ಳೆ ಕಾಮನ ಬಿಲ್ ತರ ಸುಂದರವಾಗಿಲ್ವಾ? ಅಲ್ಲ ಲೈ, ಇನ್ಮೇಲೆ ಇದು ನನ್ನ ಕಣ್ಣಿ ಕಾಣಿಸಿದ್ರಷ್ಟೇ. ಆಹಾ, ಇದೇನೋ ಇಬ್ರು ಒಂದ್ ಮಾತು ಹೇಳ್ದೆ ಬಂದ್ಬಿಟ್ಟಿದ್ದೀರಾ. ನಮ್ ಸ್ಕೂಲಲ್ಲಿ PTA ಮೀಟಿಂಗ್ ಇತ್ತು. ಹಂಗೆ ಬರ್ತಾ ದಾರಿಯಲ್ಲಿ, ಹೌದು ಎಲ್ಲಿ ನಮ್ಮ ವಕೀಲ್ ಸಾಹೇಬ್ರು? ಊರೆಲ್ಲ ಸುತ್ತಾಡಿ ಈಗ ತಾನೇ ಬಂದಿದ್ದಾನೆ. ಸ್ನಾನ ಮಾಡ್ತಿದ್ದಾನೆ. ಸ್ನಾನ ಮಾಡಿ ಏನ್ ಪ್ರಯೋಜನ? ಯಾವಾಗ ನೋಡಿದ್ರೆ ಆ ಊರ್ ಹುಡುಗರ ಜೊತೆನೆ ಸುತ್ತಾನೆ. ಅಕ್ಕ ನೀನಾದ್ರೂ ಹೇಳ್ಬಾರ್ದ ಅವನಿಗೆ? ನೀವೇ ನಿಮ್ಮ ಅಳಿಯನಿಗೆ ಚೆನ್ನಾಗಿ ಹೇಳಿ. ಏನ್ ದೇವ ಇದು, ಬಂದಾಗ್ಲಿಂದ ನೋಡ್ತಾ ಇದೀನಿ ಆ ಊರ್ ಹುಡುಗರ ಜೊತೆನೆ ಸುತ್ತಾ ಇರ್ತೀಯ. ಹೇಳೋದು ಕೇಳೋದು ಏನು ಬೇಡ. ಮೊದ್ಲು ಇಬ್ರಿಗೂ ಮದ್ವೆ ಮಾಡಿಸ್ಬಿಡಿ, ಅವಾಗ ನಿಲ್ಲತ್ತೆ ಊರ್ ಸುತ್ತೋದು. ಅತ್ತೆ, ನನ್ನ ಸಿಕ್ಕಾಕ್ಸ್ಬೇಡಿ. ನಾನು ಈಗ ತಾನೇ ಬಂದಿದ್ದೀನಿ. ಇನ್ನು ಎನ್ರೋಲ್ ಮಾಡಿಸ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೂ ಮುಂಚೆ ನಂಗೆ ಮದ್ವೆ ಯಾಕೆ? ಸ್ವಲ್ಪ ದಿನಗಳು ನಾನು ರಿಲ್ಯಾಕ್ಸ್ ಮಾಡ್ಕೋತೀನಿ. ಆ ಊರಾಚೆ ಇರೋ ಹುಡುಗರ ಜೊತೆ ಸುತ್ತಾಡೋದು ನಿನ್ ರಿಲ್ಯಾಕ್ಸೇಷನ್. ಸದ್ಯಕ್ಕೆ ನಿನ್ನ ಹಂಗೆಲ್ಲ ಬಿಡೋದಕ್ಕೆ ಆಗಲ್ಲ. ಅದು ಅಲ್ಲದೆ ಅಮ್ಮಗೆ ಎಕ್ಸಾಮ್ ಬೇರೆ ಮುಗ್ದಿದೆ. ಹಾಗಾದ್ರೆ ರಿಸಲ್ಟ್ ಬರ್ಲಿ, ರ್ಯಾಂಕ್ ಬಂದ್ರೆ IAS ಓದಿಸ್ಬೋದಲ್ಲ? ಸ್ವಲ್ಪ ಸುಮ್ನಿರೋ. ಮಾವ ಹೇಳೋದನ್ನ ಕೇಳಿಸ್ಕೊ. ನೀವು ಮಾತಾಡ್ತಾ ಇರಿ, ನಾನು ಟೀ ಬೇಡ ಅಕ್ಕ. ಸ್ಕೂಲಲ್ಲಿ ಟೀ ಕುಡ್ದಿದ್ವಿ, ಇವಾಗ ಬೇಡ. ಹಾಗಾದ್ರೆ ನಾನು ಕೆಲ್ಸದವ್ರಿಗೆ ಸ್ವಲ್ಪ ಹೇಳ್ಬರ್ತೀನಿ. ಮಳೆ ಬರೋ ತರ ಇದೆ. ದೇವ, ನಾನೊಂದು ಸಣ್ಣ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ಮೇಲೆ ಈ ವ್ಯವಸಾಯದ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ. ನೀನ್ ಈ ವಕೀಲ್ ಕೆಲ್ಸದೆಲ್ಲ ಪ್ರಾಕ್ಟೀಸ್ ಬಿಟ್ಬಿಟ್ಟು ನನ್ ಜೊತೆ ಬಿಸ್ನೆಸ್ ಅಲ್ಲಿ ಕೈ ಜೋಡಿಸಿದ್ರೆ ಸಾಕು. ಆಯ್ತು, ಆದ್ರೆ ನಂಗೆ ಒಂದು 5-6 ತಿಂಗಳು ಟೈಮ್ ಬೇಕು. 6 ತಿಂಗಳ? ಅಮ್ಮದು ರಿಸಲ್ಟ್ ಬರೋವರೆಗೂ ಕಾಯ್ತೀವಿ, ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಅಲ್ಲ ಬಲ್ಲ No ಮಾವ, ಅದು- excuse. ನಾನು ಹೇಳಿದನ್ ಕೇಳಿದ್ರೆ ಸಾಕು. ಛೆ. ಎಲ್ಲ ಹೊರ್ತಾ ಇದ್ಯಾ? ಏಯ್, ನಿಂತ್ಕೊಳೆ. ನಿಂತೆ ನಿಂತ್ಕೊಳೆ. ನೀವೇನ್ ಮಾಡ್ತಾ ಇದೀಯಾ? ಯಾರಿಗೆ ಹೊಡ್ತಿದ್ಯಾ ಅಂತ ಗೊತ್ತಾ? ಇಲ್ಲ, ಇವ್ರಿಬ್ಬರನ್ನ ಸಾಯಿಸ್ಬಿಡ್ತೀನಿ. ನನ್ ತಂಗಿ ಹತ್ರನೇ. ಇರೋ ನೀನು. ಬಿಡಿ ಬಾರಮ್ಮ. ಬಡ್ಡಿ ಮಗನೇ, ಅಲ್ಬಿಟ್ಟು ಇಲ್ಬಿಟ್ಟು ಕೊನೆಗೆ ನನ್ ಬಿಡು ಕೈ ಹಾಕ್ತೀಯ. ಎತ್ತ ಗಾಡಿ. ಅದು ಇವಾಗ ಬೇಡ, ಅವಸರದಲ್ಲಿ ಏನು ಮಾಡ್ಬೇಡಿ. ಜರ್ಗ ಪಕ್ಕಕ್ಕೆ.
ನಮ್ಮನೆ ಹುಡುಗರ ಮೇಲೆ ಕೈ ಮಾಡಿದ್ಮೇಲೆ ಈ ಊರಲ್ಲಿ ಯಾವನು ಬದುಕಕ್ಕಾಗಲ್ಲ. ಕತ್ತರಿಸಿ ಬಿಸಾಕ್ತೀನಿ. ಕತ್ತರಿಸಿ ಅದಕ್ಕೋಸ್ಕರ ನೀವ್ಯಾಕೆ ಅಲ್ಲಿ ತನಕ ಹೋಗ್ಬೇಕೀಗ? ಅವನು ಹೊರಗ್ ಬರೋ ಹಾಗೆ ಮಾಡಿ ಎಲ್ರ ಮುಂದೆನು ಕ್ಷಮೆ ಕೇಳೋ ಹಾಗೆ ಮಾಡೋಣ. ನಾನು ಹೋಗಿ ಕರ್ಕೊಂಬರ್ತೀನಿ ಅವನ್ನ. ಪಂಚಾಯತಿ ಮೆಂಬರ್ ಆಗಿ ನಾನು ಇಷ್ಟು ಮಾಡಕ್ಕಾಗಲ್ವಾ? ಹೊಡಿರಿ, ಸಾಯಿಸಿ, ಏನ್ ಬೇಕಾದ್ರೂ ಮಾಡಿ, ಅದು ಇಲ್ಲೇ ನಡಿಬೇಕು. ಅದು ಮರ್ಯಾದೆ. ಬರೋ. ಯಾರು ನನ್ನ ಪಂಚಾಯತಿ ಮೆಂಬರ್ ಮಾಡಿದ್ದು? ನೀವೇ ತಾನೇ. ಆದ್ರೆ ಈಗ ನೋಡಿದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ. ಹೇಳೋದನ್ನ ಹೇಳ್ಬಿಟ್ಟು ನಾನು ಹೋಗ್ತಾನೆ ಇರ್ತೀನಿ. ಹೇಳಿಲ್ಲ ಅಂತ ಅನ್ಬಾರ್ದು. ಹಾ, ನಾಳೆ ನಿಮ್ ಮಗಳನ್ನ ಮುಟ್ಟಿದ್ರು ಆಗ್ಲೂ ನೀವ್ ಇದೇ ಮಾತು ಹೇಳ್ತೀರಾ? ಏನೋ ಮಾತಾಡ್ತೀಯಾ? ಆ ಹುಡುಗರು ಮುಟ್ಟಿದ ತಕ್ಷಣ ಇವಳಿಗೆ ಅಂತದ್ದೇನೋ ಆಯ್ತು. ಯಜಮಾನ್ರು ಮನೆ ಗೇಟ್ ನೋಡಿದ್ರೆ ಸುಸ್ಸು ಮಾಡ್ಕೊಳ್ಳೋ ನೀವು ತಿರುಗ್ ಮಾತಾಡ್ತಾ ಇದ್ದೀರಾ. ಯಜಮಾನ್ರು ಕೊಟ್ಟಿರೋ ಭಿಕ್ಷೆಯಿಂದ ನೀವೆಲ್ರೂ ಬದುಕ್ತಾ ಇದ್ದೀರಾ. ನಿನ್ನ ಅನ್ನಕ್ಕೆ ನೀನೇ ಮಣ್ಣು ಹಾಕೊಳ್ದೆ ಯಜಮಾನ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದನ್ನ ನೋಡು. ಅಮ್ಮಂಗೂ ಹೆಂಡತಿಗೂ ವ್ಯತ್ಯಾಸ ಗೊತ್ತಿಲ್ದಾರ ಅವ್ನ ಕಾಲ್ ಇವ್ನ್ ಹಿಡ್ಕೊಂಡ್ರೆ ಇವನ್ ಕಾಲ್ನ ನಾನ್ ಮುರಿದು ಹಾಕ್ತೀನಿ. ನೀನು ಅದನ್ನ ಮಾಡೋದ್ ಬೇಕಾಗಿಲ್ಲ. ಯಜಮಾನ್ರು ಕಾಲ್ ಅಷ್ಟೇ ಅಲ್ಲ, ಕುತ್ಕೆಯನ್ನು ಕತ್ತರಿಸಾಕ್ತಾರೆ ನಿಮ್ಮೆಲ್ಲಾರ್ದು. ಓ ಹಂಗ? ಬರ್ಲಿ ನಾವೇನ್ ಕೈಗೆ ಬಳೆ ತೊಟ್ಕೊಂಡಿದೀವ? ಅದು ಇದು ಹೇಳಿ ಭಯ ಪಡ್ಸೋಕ್ ಬರ್ಬೇಡಿ. ಆ ಕಾಲ ಎಲ್ಲ ಹೊರಟೋಯ್ತು. ಲೇ ಕೃಷ್ಣಪ್ಪ, ನೀನು ಹೀಗ್ ಮಾತಾಡೋದಕ್ಕೆ ಕಾರಣ ಯಾರು ಅಂತ ನಂಗೆ ಗೊತ್ತು. ಮೊದ್ಲು ಇಲ್ಲಿದ್ದ ಕೆಲವರು ಯಜಮಾನ್ರು ತಲೆ ಕತ್ತರಿಸಿ ತಗೊಂಡ್ಬರ್ತೀನಿ ಅಂತ ಹೋದವ್ರ ಪರಿಸ್ಥಿತಿ ಏನಾಯ್ತು? ಹೇ ವೇಲು, ಈಗ ಮಲಗಿದ್ರೆ ನೀನು ಬೆಳಗ್ಗೆ ಹುಟ್ಟೋ ಸೂರ್ಯನ ನೋಡಲ್ಲ. ಇನ್ಮೇಲೆ ಇಲ್ಲಿ ಏನೇ ನಡೆದ್ರು ಅದಕ್ಕೆಲ್ಲ ನೀನೇ ಹೊಣೆ ಆಗಿರ್ತೀಯ. ಅದನ್ನ ಮರಿಬೇಡ. ನಮಸ್ಕಾರ. ಯಾವಾಗ ಬಂದ್ರಿ ನೀವು? ಹಾ, ಏನ್ ಸಾಹೇಬ್ರೆ, ನೋಡ್ಬೇಕು ಅಂತ ಯಾರ್ಗಾನ ಹೇಳ್ ಕಳ್ಸಿದ್ರೆ ನಾನೇ ಬಂದು ನಿಮ್ಮನ್ನ ನೋಡ್ತೀನಲ್ರಿ. ಯಜಮಾನ್ರೆ, ಬೇಕಂದ್ರೆ ನಾನ್ ನಿಮ್ ಕಾಲ್ ಹಿಡ್ಕೊಂತೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಎದಾಳ ನಮ್ಮನೆ ಹುಡುಗನ ಮೇಲೆ ಕೈ ಮಾಡ್ಬಿಟ್ಟು ಕ್ಷಮಾಪಣೆ ಬರಕ್ಕೆ ತಮ್ಮ, ನಿನ್ ಮೇಲೆ ಕೈ ಮಾಡಿದ್ ಇವ್ನ ಒಡೆದು ಬಿಸಾಕ. ಇವ್ನಿ 2 ಕಾಲ್ ಇಟ್ಕೊಂಡು ನಡಿಲೇಬಾರ್ದು. ಮಣ್ಣಲ್ಲಿ ಉರುಳ್ಕೊಂಡು ಹೋಗ್ಬೇಕು. ನೋಡ್ಕೊಂಡು ನಿಂತಿದ್ಯಾ, ಒಡ ಸಾಯ್ಸ ನಾಯಿ ನನ್ ಮಗನ್ನ. ನನ್ ಮಾತು ಕೇಳಿ. ಅದನ್ನ ಹೇಳೋದಕ್ಕೆ ಯಾವನ ನೀನು? ಯಾರಾದ್ರೂ ಆಗಿರ್ಲಿ, ಯಾವ ತಪ್ಪು ಮಾಡ್ದಾರ ಇವನನ್ನ ಹೊಡೆಯಕ್ಕೆ ನಾನ್ ಬಿಡೋದಿಲ್ಲ. ನೀನ್ ಜರ್ಗ ಬೇಡ ಚಿಕ್ಕ ಯಜಮಾನ್ರೆ. ನೀನ್ ಸುಮ್ನೆ ಇರೋ. ನೀವ್ ಯಾವ ಕಾಲದಲ್ಲಿ ಬದುಕ್ತಿದ್ರ ಮಾವ? ಇದು 2001 ಇಸ್ವಿ. ಇವಾಗ್ಲೂ ಕೂಡ ಮುಂಚಿನ ತರ ದಬ್ಬಾಳಿಕೆ ಮಾಡ್ಕೊಂಡಿದ್ರೆ ನಿಮ್ ತಲೆ ಮರ ಇಲ್ದಂಗ ಆಗುತ್ತೆ. ಈ ಭಿಕ್ಷ ನನ್ ಮಗನ್ ಸಲುವಾಗಿ ಮಾತಾಡಂಗಿದ್ರೆ ಈ ಮನೆ ಬಾಗ್ಲೇ ತುಳಿಬೇಡ. ನಾನ್ ನಿಮ್ ಮನೆಗ್ ಬಂದಿದ್ದು ತಿನ್ನೋದಕ್ಕಲ್ಲ. ನಿಮ್ ಮಗಳಿಗೂ ಈ ರೀತಿ ನಡೆದಿದ್ರೆ ಸುಮ್ನೆ ಇರ್ತಿದ್ರ ನೀವು? ಯಜಮಾನ್ರೆ ಬೇಡ ಬೇಡ ಚಿಕ್ಕ ಯಜಮಾನ್ರೆ. ಪರವಾಗಿಲ್ಲ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬಾ. ನೀನು ಹೊರಡು, ಆಮೇಲೆ ಸಿಗ್ತೀನಿ. ಏನೋ ಇದು ವೇಣು, ನೀನ್ ನನಗ್ಯಾರು? ನೀನ್ ನನಗ್ಯಾರು ಅಂತ ಗೊತ್ತಾ? ಸ್ನೇಹಿತ. ಈ ಜಗತ್ತಲ್ಲೇ ತುಂಬಾ ಇಷ್ಟಪಡೋ ಸ್ನೇಹಿತ ನೀನೆ, ಗೊತ್ತಾ? ನೀನ್ ಯಾಕೋ ಎದುರ್ಕೋತಿದ್ಯಾ? ಏನೇ ನಡೆದ್ರು ನಾನಿರ್ತೀನಿ ನಿನ್ ಜೊತೆ, ನಿಮ್ಮೆಲ್ರ ಜೊತೆ. ನಡಿಯೋ. ತಪ್ಪು ತಪ್ಪೆ ಒಪ್ಕೋತೀನಿ. ಆದ್ರೆ ಅವ್ರ ಮಧ್ಯೆ ಇದ್ದ ಸಮಸ್ಯೆಗೆ ನೀನ್ಯಾಕೆ ತಲೆ ಹಾಕ್ದೆ? ನಾನು ನಮ್ಮಪ್ಪನ ಮಗ ಆಗಿರೋದಕ್ಕೆ. ಒಬ್ಬ ಅಮಾಯಕಂಗೆ ನಾಯಿ ತರ ಹೊಡಿತಿರುವಾಗ ಕೈ ಕಟ್ಕೊಂಡು ನೋಡ್ತಾ ಇದ್ರ ನಮ್ಮಪ್ಪ. ನಮ್ಮ ಮಾವ ಯಾವ ಲೋಕದಲ್ಲಮ್ಮ ಬದುಕ್ತಿದ್ದಾರೆ? ಯಾವ ಲೋಕದಲ್ಲಿ ಬೇಕಾದ್ರೂ ಜೀವನ ಮಾಡ್ಲಿ. ಅವನಿಗೆ ಶಿಕ್ಷೆ ಕೊಡಕ್ಕೆ ನೀನ್ ಯಾರು? ನಾನು ಯಾರು? ನನಗ್ ವಿವರಣೆ ಬೇಡ. ನಿನ್ನಷ್ಟು ಬುದ್ಧಿನೂ ಇಲ್ಲ. ಆದ್ರೂ ಹೇಳ್ತೀನಿ,
ಸ್ವಂತ ಸಂಬಂಧಿಕರನ್ನ ವಿರೋಧಿಸೋ ವಿಷಯದಲ್ಲಿ ನಾನು ನಿಲ್ಲಲ್ಲ. ಯಾವ ಸಂಬಂಧ? ಯಾರನ್ನ ನೀವು ಸಂಬಂಧಿಕರು ಅಂತಿರೋದು? ನಾವ್ ಇಷ್ಟಪಡೋರು, ನಮ್ಮನ್ನ ಇಷ್ಟಪಡೋರು. ಆ ವೇಣು ಮತ್ತು ಅವನ ಜೊತೆಗಿರೋರು ಬಾಲು ಮಾವನ ಎಷ್ಟು ಪ್ರೀತಿಸ್ತಾರಮ್ಮ. ಅವ್ರು ಹೇಳ್ದಾಗ ನಡ್ಕೋತಾರೆ, ಅವ್ರನ್ನ ಗೌರವಿಸ್ತಾರೆ. ಆದ್ರೆ ಬಾಲು ಮಾವ ಅದಕ್ಕೆ ಬದಲಾಗಿ ಅವ್ರಿಗೆ ಏನ್ ಕೊಟ್ಟಿದ್ದಾರೆ? ನಾನ್ ದೊಡ್ಡ ಕುಟುಂಬಕ್ಕೆ ಸೇರಿದವನು ಅನ್ನೋದಕ್ಕೇನೂ ಕಡಿಮೆ ಇಲ್ಲ. ಮಾವ ದೊಡ್ಡ ಕುಟುಂಬಕ್ಕೆ ಸೇರಿದವರೇ ಆಗಿದ್ರೆ ಮೊದಲು ಅವ್ರ ಮಗನ್ ಕ್ಷಮೆ ಕೇಳ್ತಿದ್ರು. ಅವನೇ ಕ್ಷಮೆ ಕೇಳ್ಬೇಕಾಗಿರೋದು. ಆದ್ರೆ ಅವ್ರು ಮಾಡಿದ್ದೇನು? ತಪ್ಪು ಮಾಡ್ದವನ್ನ ಕಾಪಾಡ್ಬಿಟ್ಟು ಮರ್ಯಾದೆಗೋಸ್ಕರ ಹೊಡ್ತಿದ್ದಾರೆ. ಮತ್ತೆ ಅವ್ರನ್ನೇ ಭಿಕ್ಷುಕರು ಅಂತಾರೆ. ಅಮಾಯಕ ಹುಡುಗಿಗೆ ತೊಂದರೆ ಕೊಟ್ಟು ಕುಟುಂಬಕ್ಕೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಿದವರೇ ಭಿಕ್ಷುಕರು. ದೇವಾ, ಬರ್ತಾ ಬರ್ತಾ ನೀನ್ ತುಂಬಾ ಮಾತಾಡ್ತಾ ಇದೀಯಾ. ನೋಡಿದ್ರ, ಬರೀ ನಿಮ್ ಜೊತೆಲಿ ಹುಟ್ಟಿದವ್ರ ಬಗ್ಗೆ ಬೈತಿದ್ದಕ್ಕೆ ನಿಮಗೆ ಕೋಪ ಬರ್ತಾ ಇದೆ. ಮತ್ತೆ ಸ್ವಂತ ತಂಗಿ ತೊಂದರೆಲಿರೋದನ್ನ ನೇರವಾಗಿ ನೋಡಿದ ವೇಣು ಮನಸ್ಸಿಗೆ ಎಷ್ಟು ನೋವಾಗಿದ್ರೆ ಅವ್ರಿಗೆ ಹೊಡೆದಿರ್ಬೇಕು ಹೇಳಿ. ಅಮ್ಮ, ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನಿಂತ್ಕೊಳ್ಳೋ ಅಂತ ಹೇಳ್ತಾ ಇದ್ದೀನಲ್ವಾ, ನಿಂತ್ಕೋ. ಆ ಹುಡುಗಿ ಎಲ್ಲಿದ್ದಾಳೆ? ಅಯ್ಯೋ ಪಾಪ, ಅವಳೇನು ಮಾಡಿಲ್ಲ ಸರ್. ನಾನು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳಿದ್ನೆ. ನಾನು ಅವ್ರ ಅಣ್ಣ ಸರ್. ಸರಿ, ಆ ಹುಡುಗಿನ ಬರ ಕೇಳು. ಗಿರಿಜಾ, ಗಿರಿಜಾ, ಗಿರಿಜಾ. ಸರ್, ಇವಳೇ ಸರ್ ಆ ಹುಡುಗಿ ಗಿರ್ಜಾ. ಗಿರಿಜಾ ಒಳ್ಳೆ ಹೆಸರಲ್ವಾ? ಮತ್ತೆ ನಿನ್ನ ಎಕ್ಸಾಮ್ ಹೆಂಗಿತ್ತು? ಪರೀಕ್ಷೆ ಹೇಳು. ಎಕ್ಸಾಮಲ್ಲಿ ಫೇಲ್ ಆಗಿರೋದಕ್ಕೆ ಹಿಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅನ್ಸುತ್ತೋ. ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ವನ್ ದ ಫಸ್ಟ್ ರ್ಯಾಂಕ್ ಇನ್ ದ ಸ್ಟೇಟ್. ನನ್ನ ತಂಗಿ ಸಾಹೇಬ್ರೆ, ಅವ್ಳು ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಸಾಹೇಬ್ರೆ. ಈ ಸಲ SSLC ಪರೀಕ್ಷೆಯಲ್ಲಿ ಈ ರಾಜ್ಯದ ಮೊದಲನೇ ರ್ಯಾಂಕು ಗಿರ್ಜಾಗೆ. ಅದನ್ನ ಹೇಳಕ್ಕೆ ಶಿಕ್ಷಣ ಮಂತ್ರಿಯವರು ನೇರವಾಗಿ ಬಂದಿರೋದು. ಅಣ್ಣನಾಗಿ ನಾನು ಏನ್ ಮಾಡ್ಲಿ ನನ್ನ ತಂಗಿಗೋಸ್ಕರ? ನಿಮಗೆ ಪುಣ್ಯ ಬರುತ್ತೆ ಸಾಹೇಬ್ರೆ. ಹೇ, ಇದು ನಾನೇನ್ ಕೊಟ್ಟಿರೋದಲ್ಲ, ಗಿರಿಜಾ ಶ್ರಮ ಪಟ್ಟು ಕಲ್ತು ಪಡ್ಕೊಂಡಿರೋದು. ಗಿರಿಜಾ, ತಂಗಿಗೆ ರ್ಯಾಂಕ್ ಬಂದಿರೋ ಖುಷಿಗೆ ಅಳುನ, ಎಲ್ರು ಒಟ್ಟಿಗೆ ಸಂತೋಷ ಪಡೋಣ. ಕೊಡಿಲಿ. ಹಾಗೇನೆ ಈ ವರ್ಷ SSLC ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿರೋದಕ್ಕೆ ಅಲ್ಲ, ಫಸ್ಟ್ ರ್ಯಾಂಕ್ ನ ಈ ಹಳ್ಳಿಗೆ ತಂದಿರೋದಕ್ಕೆ ಈ ಬುದ್ಧಿವಂತ ಹುಡುಗಿಗೆ ಶಿಕ್ಷಣ ಮಂತ್ರಿಯಾದ ನಾನು ಕರ್ನಾಟಕ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸಂತೋಷ ಪಡುವಂತ ಇನ್ನೊಂದು ವಿಷಯನೂ ಕೂಡ ನಿಮ್ಗೆ ಹೇಳ್ಬೇಕು. ಗಿರಿಜನ ಮುಂದಿನ ಎಜುಕೇಶನ್ಗೆ ಬೇಕಾಗುವಂತ ಎಲ್ಲಾ ಹಣ ಸಹಾಯನ ಕರ್ನಾಟಕ ಸರ್ಕಾರದಿಂದ ಇನ್ನು ಬರುತ್ತೆ ಅಂತ ಈ ಸಂತೋಷದ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಜೈ ಹಿಂದ್. ತಗೋ. ಮತ್ತೆ ಇನ್ ಮುಂದೆ ಇದೇ ತರನೇ ಚೆನ್ನಾಗಿ ಓದ್ಕೊಂಡಿರ್ಬೇಕು ನೀನು. ಬರ್ಲಾ? ಬರೋ ಸೈಡ್ ಬರ. ಗಿರಿಜಾ, ಏಯ್ ಬನ್ನಿ, ಸೈಡ್ ಬನ್ನಿ. ಸರ್ ಬರ್ಲಾ? ಸರಿ, ನಿನ್ ತಂಗಿನ ಚೆನ್ನಾಗಿ ಓದಿಸ್ಬೇಕು. ಇದಕ್ ಮೇಲೆ ಏನಿದೆ ಸರ್, ಇನ್ನು ಅವಳು ಇಂಜಿನಿಯರೇ. ಗಿರ್ಜಾ, ನೀವು ಫಸ್ಟ್ ರ್ಯಾಂಕ್ ಬರ್ತೀರಂತ ಅನ್ಕೊಂಡಿದ್ದೀರಾ? ಅನ್ಕೊಂಡಿದ್ದೇನು ಅಂದ್ರೆ, ನಿಮಗೆ ಸಿಕ್ಕಿರೋ ರ್ಯಾಂಕ್ನ ನೀವು ಯಾರಿಗೆ ಡೆಡಿಕೇಟ್ ಮಾಡಬೇಕು ಅಂತಿದ್ದೀರಾ? ದೇವ್ರ ಮೇಲೆ, ನನ್ನ ಎಲ್ಲ ಟೀಚರ್ಗಳ ಮೇಲೂ, ಇಲ್ಲಿ ನಿಂತಿರೋ ಎಲ್ಲರ ಮೇಲೂ. ಮತ್ತೆ ತಮಾಷೆಗಾದ್ರೂ ಅಣ್ಣ ಹೇಳ್ತಿದ್ರು ನನ್ನನ್ನು ಓದಿಸಿ ಇಂಜಿನಿಯರ್ ಮಾಡಿಸ್ತೀನಿ ಅಂತ. ಆ ಮಾತು ಅದೇ ನನಗೆ ಸ್ಫೂರ್ತಿಯಾಗಿತ್ತು. ತಂಗಿಗೆ ರ್ಯಾಂಕ್ ಸಿಕ್ಕಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ನಾನು ಅವಳಿಗೆ ಏನು ಮಾಡಿಲ್ಲ ಸರ್. ಅವಳೇ ಶ್ರಮ ಪಟ್ಟು ಓದಿರೋದು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಅವಳು ಹೇಳಿದಾಗ ನಾನೇನು ಮಾಡಿಲ್ಲ. ನನ್ನ ಕೈಯಿಂದ ಏನು ಮಾಡೋಕ್ಕೂ ಆಗಲಿಲ್ಲ. ನಾನು ಕುಡಿದು ಬಿದ್ದಿರ್ತಿದ್ದೆ. ನನ್ನ ತಂಗಿ ಸ್ಕೂಲ್ಗೆ ಹೋಗೋದ್ರ ಜೊತೆಗೆ ಯಜಮಾನ್ರ ಮನೇಲಿ ಪಾತ್ರೆ ತಿಕ್ಕೊಂಡು ಕಷ್ಟಪಟ್ಟು ನನ್ನ ತಂಗಿ
ನನ್ನ ತಂಗಿ ಕಷ್ಟಪಟ್ಟಿದ್ದು ಪ್ರತಿಫಲ ಇದು ಅಲ್ವಾ ಗಿರಿಜಾ? ಅತ್ತೆ ದೇವಾ ಅತ್ತೆ ಅತ್ತೆ ಏನಾಯ್ತು? ಗಿರ್ಜಾ ಏನಾಯ್ತು? ಗಿರ್ಜಾ ಏನೇ? ಪರೀಕ್ಷೆಯಲ್ಲಿ ಗಿರ್ಜಾಗೆ ರಿಸಲ್ಟ್ ಬಂತು. ಹೇಳು. ಗಿರ್ಜಾಗೆ ಫಸ್ಟ್ ರ್ಯಾಂಕ್ ಬಂತು. ಹೌದಾ? ಅಯ್ಯೋ ದೇವ್ರೆ, ಮಂತ್ರಿ ಬಂದಿದ್ದಾರೆ ಕಾಲೋನಿಗೆ. ನನ್ನನ್ನು ಕರ್ಕೊಂಡು ಹೋಗು ದೇವಾ, ನಾನು ಈಗ್ಲೇ ಅವಳನ್ನ ಕರ್ಕೊಂಡು ನೋಡ್ಬೇಕು. ಹೋಗ್ತೀನಿ. 10 ಗಾಡಿನ ನಾವು ಇದನ್ನ ಸೆಲೆಬ್ರೇಟ್ ಮಾಡೋಣ. ಬಾರೆ ಹೋಗೋಣ. ಯೇಯ್! ಯಾವನ್ ನೋಡಕ್ಕೆ ಇಲ್ಲಿ ಬಂದಿದ್ದೀನ? ಮಾವ ನನ್ನ ಅವ್ಳು ನನ್ ಜೊತೆಗೆ ಬದ್ಲು ಯಾರನ್ ಕೇಳಿ ನಾನು ನೀನು ಇವಳನ್ನ ಕರ್ಕೊಂಡ್ ಬಂದಿದ್ದು? ಯಾರ ಹತ್ರ ಕೇಳ್ಬೇಕು? ನಾನ್ ಮದ್ವೆ ಆಗೋ ಹುಡುಗಿ ತಾನೆ. ಮದ್ವೆ ಆಗಿಲ್ಲ ತಾನೆ? ಮದ್ವೆ ಮಾಡ್ಕೊಂತ ತಾನೆ? ಮದ್ವೆ ಮಾಡ್ಕೊಂಡ್ಮೇಲೆ ಈ ಆಟಗಳೆಲ್ಲ ಬಾರೆ. ಇವತ್ತಿನ ಕೊಂದ್ ಸಾಯಿಸ್ತೀನಿ. ಗಂಡು ಭಿಕ್ಷಕ್ ನನ್ ಮಕ್ಕಳ ಜೊತೆ ಎಲ್ಲ ಕುಣಿದಾಡ್ಕೊಂಡಿದ್ಯಾ? ಬೇಗ ನಡಿಯ. ಅತ್ತೆ ಗಾಡಿ ಅತ್ತೆ. ಎಲ್ಲದಕ್ಕೂ ನಾನೇ ಕಾರಣ. ನಿಮ್ ಸಂತೋಷ ಕೂಡ ಹೋಯ್ತು. ಸಾರಿ ಕಣೋ. ಬರ್ತೀನಮ್ಮ. ಯಾಕೋ ಏನು ಮಾತಾಡ್ತಾ ಇಲ್ಲ? ಕೇಳಿದಕ್ಕೆ ಉತ್ತರ ಕೊಡು. ಅದೇನಂದ್ರೆ ಎಲ್ರಿಗೂ ಕಷ್ಟಗಳು ಬರೋದು ನಿಜಾನೇ. ಆದ್ರೆ ಚಿಕ್ಕ ಯಜಮಾನ್ರ ಜೊತೆ ಮಾತಾಡಬಾರ್ದು ಅಂದ್ರೆ ಹೇಗೆ ಮಾವ? ಬೇಕು ಅಂದಾಗ ಮಾತಾಡಕ್ಕೆ ದೂರ ಆಗಕ್ಕೆ ಗೆಳೆತನ ಅಂತಾರ. ನನ್ನಿಂದ ಅದು ಸಾಧ್ಯ ಇಲ್ಲ. ಬೇರೆ ಆಗಿ ಅಂತ ನಾನೆಲ್ಲಿ ಹೇಳ್ದೆ? ಮತ್ತೇನು ಕೇಳಿ ಹೇಳಿ ನೋಯಿಸ್ತಾ ಇದ್ದೀರಾ? ಅಯ್ಯೋ, ಒಟ್ಟಿಗಿರೋದನ್ನೇ ಗೆಳೆತನ ಅಂತ ನೀನ್ ಹೇಳ್ತಾ ಇದೀಯಾ. ಈ ಗೆಳೆತನ ಅನ್ನೋದು ಇಲ್ಲಿ ಇದ್ರ ಒಳಗಡೆ ಇರ್ಬೇಕು. ಸ್ವಲ್ಪ ಅರ್ಥ ಮಾಡ್ಸಮ್ಮ ಇವನಿಗೆ. ಇದೇನಿದು? ಇಬ್ರು ಗೆದ್ಬಿಟ್ರಾ? ಟೈಡ್ ಬ್ರೇಕ್ರಾ? ಒಂದ್ ವೇಳೆ ಮದ್ವೆ ಆಗದೆ ಹೋದ್ರೆ ಅಮ್ಮ ಮತ್ತು ದೇವುಗಾಗೋ ನೋವನ್ನ ನೋಡ್ಕೊಂಡು ನೀವು ಸುಮ್ನೆ ಇರ್ತೀರಾ? ವೇಲು, ಅವ್ರು ನಮ್ಮನ್ನ ಹೊಡೆದ್ರು ಬಡಿದ್ರು ನಮಗೆ ಕೆಲ್ಸ ಕೊಟ್ಟು ನೋಡ್ಕೊತಿರೋದು ಅವ್ರೆ. ಅವ್ರನ್ನ ಎದುರು ಹಾಕೊಂಡು ನಾವು ಬದುಕಕ್ಕಾಗತ್ತೇನಪ್ಪ? ನಮ್ಮ ಗುಡಿಸ್ಲುಗಳೆಲ್ಲ ಇಲ್ದಂಗಾಗ್ಬಿಡುತ್ತೆ. ಆಮೇಲೆ ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾರೆ. ಬೇರೆದಿಕ್ ಆಸೆ ಪಟ್ಟು ಇರೋದನ್ನು ಇಲ್ದಂಗ್ ಮಾಡ್ಕೋಬೇಡ ಕಣ ಮಗ. ಈಗ ನಾನು ಏನ್ ಮಾಡ್ಬೇಕು? ಗೆಳೆತನ ಬಿಡ್ಬೇಕು ಅಷ್ಟೇ ತಾನೆ? ಬಿಡ್ತೀನಿ. ಚಿಕ್ಕ ಯಜಮಾನ್ರ ಕಣ್ಣು ಕಾಣ್ದಂಗಿರ್ತೀನಿ. ನನ್ನಿಂದ ಈ ಊರಲ್ಲಿ ಯಾರು ನೋವು ಅನುಭವಿಸೋದು ಬೇಡ. ಯಾವ ಆಲೋಚನೆ ಮೇಲೆ ಮಾತಾಡ್ತಾ ಇದೀಯ ನೀನು? ಆಲೋಚನೆನ? ನನ್ ಬಗ್ಗೆ ತಪ್ಪಾಗಿ ಮಾತಾಡಿ ನನಗೆ ಕೈ ತೋರಿಸ್ದವನವನು. ಅಂತವನ ಕೈಗೆ ನನ್ನ ಮಗಳನ್ನ ಕೊಡೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವನೇನಾದ್ರೂ ನಿನ್ನ ಮಾತಾಡಿದ್ದ ಅಂದ್ರೆ ಅದು ನಿನ್ ತಪ್ಪಾಗೇ ಇರುತ್ತೆ. ಅದಕ್ಕೇನಕ್ಕೆ ಮಕ್ಕಳ ಮದುವೆನ ತಡೆ ಮಾಡ್ತಾ ಇದ್ಯಾ? ಅಮ್ಮ ಜೀವನದ ಬಗ್ಗೆ ನನಗೆ ಸಾಕಷ್ಟು ಕನ್ಸಿದೆ. ಕಂಡು ಕಡೆ ಎಲ್ಲ ಅವಳನ್ನ ಕರ್ಕೊಂಡೋಗಿ ಸುತ್ತಾಡ್ತಾನೆ. ಅಂತ ಸಂಸ್ಕಾರದಲ್ಲಿ ಬಿಡೋದಕ್ಕೆ ನನ್ನ ಮಗಳನ್ನೇನು ನಾನು ಬೆಳೆಸಿಲ್ಲ. ಇವನ್ ಮಾತೆಲ್ಲ ಕೇಳ್ಕೊಂಡು ನಿಂತಿರ್ದಿರಾ ಮೊದ್ಲು ಅವನ್ನ ಕರ್ಕೊಂಡೋಗೆ. ಕಂಡವ್ರೆಲ್ಲ ಬಂದು ಕರೆದಿದ ತಕ್ಷಣ ನನ್ನ ಮಗಳ ಹಂಗೆಲ್ಲ ಹೋಗ್ಬಿಡಲ್ಲ. ಏನಂದೆ? ಹೊರಗಿನವ್ರ ತರ ಯಾಕೆ ಮಾತಾಡ್ತಿದ್ಯಾ? ಹಂಗಾದ್ರೆ ಸೋದ್ರ ಮಾವನಾಗ್ ಮಾತಾಡ್ತೀನಿ. ಅವ್ನ್ ನನ್ ಸೋದರಳಿ ಆದ್ರೆ ನಾನ್ ಹೇಳಿದ್ದೀನಿ ಅವ್ನ್ ಕೇಳ್ಬೇಕು. ಇವತ್ತಿಂದ ಆ ಕೆಟ್ಟ ಹುಡುಗರ ಜೊತೆ ಸೇರೋದನ್ನ ಅವ್ನ್ ಬಿಟ್ಬಿಡ್ಬೇಕು. ನನ್ನ ತಪ್ಪಾಗಿ ಮಾತಾಡಿದಕ್ಕೆ, ನನ್ ಮೇಲೆ ಕೈ ಮಾಡಿದಕ್ಕೆ ನನ್ ಕಾಲಕ್ಕೆ ಬಂದು ಬಿದ್ದು ಕ್ಷಮಾಪಣೆ ಕೇಳ್ಬೇಕು. ಆಗುತ್ತಾ? ಆಗುತ್ತೆ. ನನ್ ಜೊತೆಗಿರೋರು ಯಾರು ಭಿಕ್ಷುಕರಲ್ಲ ಅಂತ, ಅವರು ಕೂಡ ಮನುಷ್ಯರು ಅಂತ, ತಪ್ಪು ಮಾಡಿದ್ ನನ್ನ ಮಗ ಅಂತ ಮಾವ ಒಪ್ಕೊಂಡು ನನ್ನ ಮುಂದೆ ಕ್ಷಮೆ ಕೇಳ್ಬೇಕು. ಆಗ ನೀವ್ ಹೇಳ್ದಂಗೆ ಕೇಳ್ತೀನಿ, ಸರಿನಾ? ಏನಂದೆ ನೀನು? ಮತ್ತಿನ್ನೇನು? ಬಾಲು ಮಾವ ಹೇಳಿದ್ದಕ್ಕೆಲ್ಲ ನಾನು ಇನ್ನೇನಂತ ಉತ್ತರ ಕೊಡ್ಲಿ? ಅಲ್ವಾ? ಅವ್ರು ಯಾರು ಹೇಳು? ನೀನು ಹೋಗಿ ಕ್ಷಮೆ ಕೇಳಿದ್ರೆ ಏನೂ ಆಗಲ್ಲ. ಹಾಗೆ ಮಾಡ್ಬೇಕು ಅಂದ್ರೆ ನಂಗೆ ಅವಳು ಬೇಡ. ಸ್ವಾಭಿಮಾನ ಎಲ್ರಿಗೂ ಇರುತ್ತೆ. ಓಹೋ, ಹಾಗಾದ್ರೆ ನನಗ್ ಗೊತ್ತಾಗ್ಬೇಕು. ನೀನ್ ಈ ರೀತಿ ಹಠ ಹಿಡಿತಿರೋದು ನಮಗೋಸ್ಕರನಾ, ಸ್ನೇಹಿತರಿಗೋಸ್ಕರನಾ? ಅಯ್ಯೋ ಅಮ್ಮ, ನೀನೀಗ ಟೆನ್ಷನ್ ಮಾಡ್ಕೊಂಡು ಏನು ಉಪಯೋಗನೂ ಇಲ್ಲ. ಚಿಕ್ಕ ವಯಸ್ಸಿಂದನೇ ಅವಳು ನನಗೆ ಅಂತ ನೀವು ನಿರ್ಧಾರ ಮಾಡಿದ್ರೆ, ನಾನು ಅವಳನ್ನು ಪ್ರೀತಿಸಿದ ನಿಜ ಆಗಿದ್ರೆ, ಅಂಬಿಕಾ ನನ್ನನ್ನು ಪ್ರೀತಿಸ್ತಿರೋದಾದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ. ಈ ವಿಷಯದಲ್ಲಿ ಅವಳ ಮನೆ ಬಗ್ಗೆ ನನಗೆ ಯಾವ ತೊಂದರೆನೂ ಇಲ್ಲ. ಈ ಮನೇಲಿರೋ ಮೋಹನ್ ವರ್ಮನ ಮಗ ದೇವೇಂದ್ರ ಹೇಳ್ತಿರೋದು. ಓಕೆ, ಈಗ್ಲಾದ್ರೂ ನಗಮ್ಮ. ಸುಮ್ನೆ ಹೋಗೋ ನೀನು. ಪಾಪ.
ಚಿಕ್ಕ ಯಜಮಾನ್ರ ಗಾಡಿ ಅಲ್ವಾ? ಇವನೆಲ್ಲೋದ? ವೇಣು, ಲೇ ವೇಣು, ವೇಣು, ಈ ಕಡೆನೇ ಹೋದಂತ ಬಂದ್ರೆ ಕಾಣಿಸ್ತಾನೆ ಇಲ್ವಲ್ಲ? ವೇಣು, ಆಹಾ ನೀನಿಲ್ಲಿ ಏನೋ ಮಾಡ್ತಿದೀಯಾ? ನೀನ್ ಯಾಕೋ ನನ್ನ ನೋಡಿ ಓಡೋಗ್ತಿದ್ಯಾ? ನೀನ್ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ನಾನಿಲ್ಲೊಬ್ಬರನ್ನು ನೋಡ್ಬೇಕಿತ್ತು, ನೀವು ಹೊರಡಿ. ಇಲ್ಲ, ಇಲ್ಲಾರು ನೋಡ್ಬೇಕು ನೀನು. ಅದು ನಿಮಗೆ ಗೊತ್ತಾಗಲ್ಲ ಬಿಡಿ. ನನಗೆ ಗೊತ್ತಿಲ್ಲದೆ ಇರೋರು ಯಾರೋ ಇದ್ದಾರೆ ಇಲ್ಲಿ. ಏನಾಯ್ತೋ ನಿನ್ಗೆ? ಹುಚ್ಚಿಡ್ತಿದ್ಯಾ? ಬಂದು ಗಾಡಿ ಹತ್ತು. ಯಾರು ನೋಡ್ಬೇಕು, ಇಬ್ರು ಒಟ್ಟಿಗೆ ಹೋಗಿ ನೋಡೋಣ. ಬೇಡ ಚಿಕ್ಕ ಯಜಮಾನ್ರೆ, ನಾವಿನ್ಮೇಲೆ ಭೇಟಿ ಆಗೋದು ಬೇಡ. ಭೇಟಿ ಆಗೋದು ಬೇಡವಾ? ಒಂದ್ ಕೊಟ್ಟೆ ಅಂತ ಇಟ್ಕೋ. ಲೈ, ತಮಾಷೆ ಮಾಡ್ದೆ ಬಂದ್ ಗಾಡಿ ಹತ್ತು. ನಾನು ಹೇಳ್ತಿರೋದು ನಿಜಾನೇ, ನೀವು ಹೊರಡಿ. ಏಯ್ ನಿತ್ಕೊಳ್ಳೋ. ಬೇಡ. ಎಲ್ಲಿಗೆ ಓಡೋಗ್ತೀಯಾ? ಓಡು. ಎಲ್ಲಿ ತನಕ ಓಡ್ತೀಯ ನೋಡ್ತೀನಿ. ಆ ಏರಿ ತನಕ ತಾನೇ ನಾನು ನೋಡ್ತೀನಿ. ಬೇಡ, ನಿತ್ಕೊಳ್ಳೋ. ಯಜಮಾನ್ರೆ ಹೋಗಿ. ಏನಾಯ್ತು ಇವನಿಗೆ? ಇವಾಗ ನೀನೊಬ್ಬ ಬುದ್ಧಿವಂತ ತರ ನಡ್ಕೊಂಡಿದ್ಯಾ. ದುಡ್ಡಿನ ಮೇಲಿರೋ ಆಸೆ ಅಲ್ಲ ಕಣೋ, ಇದು ನನ್ನ ಗೌರವ. ಆ ವಸತಿನಲ್ಲಿರೋರೆಲ್ಲರನ್ನ ಆಚೆ ಓಡಿಸಿದ್ರೇನೆ ನನ್ನ ಗೌರವ. ಕಲ್ಚರ್ಲೆಸ್ ಪ್ರೀಷಿಯಸ್. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳು. ನೀನೇನೋ ಮಾಡೋದ್ ಬೇಕಿಲ್ಲ. ನಾನು ಹೋಗಿ ಆ ಬಾಂಬೆ ಪಾರ್ಟಿನ ಭೇಟಿ ಮಾಡ್ತೀನಿ. ಅವ್ರು ಬಂದು ಜಾಗ ನೋಡ್ಲಿ. ರೆಸಾರ್ಟು, ಹೋಟೆಲ್ಲು, ಟೂರಿಸ್ಟ್ಗಳನ್ನ ಆಕರ್ಷಿಸೋದಕ್ಕೆ ಏನೇನ್ ಬೇಕೋ ಅದನ್ನ ಅವ್ರು ಮಾಡ್ತಾರೆ. ಆದ್ರೆ ಒಂದು ವಿಷಯ, ಜಾಗ ಅವ್ರಿಗೆ ಇಷ್ಟ ಆದ್ರೆ ಆದಷ್ಟು ಬೇಗ ಕೆಲಸ ಶುರು ಮಾಡ್ತಾರೆ. ಅದಕ್ಕೂ ಮುಂಚೆ ಏನಾದ್ರೂ ತೊಂದರೆ ಇದ್ರೆ ಈಗಲೇ ಮುಗಿಸ್ಬಿಡು. ನನ್ನ ಕಡೆಯಿಂದ ಯಾವ ತೊಂದರೆನೂ ಬರಲ್ಲ. ಹಾಗಾದ್ರೆ ಮತ್ತೆ ಇನ್ನೊಂದು ವಿಷಯ ಕೂಡ ಹೇಳ್ತೀನಿ. ಅದೇನೇ ನಡೆದ್ರು ಅದರ ಉದ್ಘಾಟನೆ ಸಮಾರಂಭ ಅದು ಈ MLA ಕೃಷ್ಣಪ್ಪನ ಕೈಯಾರೆ ನಡಿಬೇಕು. ಶುಂಠಿ ಇಲ್ದಿರ ಕಷಾಯ ಮಾಡಕ್ಕಾಗತ್ತಾ? ಯೋಚನೆ ಮಾಡು. ಆ ಶಿಲಾಫಲಕದಲ್ಲಿ ನನ್ನ ಹೆಸರು ಕೂಡ ಇರ್ಲಿ ಬಿಡು. ಸಮಾಧಾನ ಆಯ್ತಾ? ಎಲ್ರು ಊಟಕ್ಕೂ ಮಣ್ಣು ಹಾಕೊಂಡಿದ್ದಕ್ಕೆ ನಿಮ್ಗೆ ಸಮಾಧಾನ ಆಯ್ತಾ? ಯಾರು ನೀವು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕಿದ್ದು? ನನ್ನ ಅನ್ನ ಕಲ್ಲ ಕಂಡ್ರು ನಿಮ್ಮ ಅನ್ನಕ್ಕೆ. ಇನ್ಮೇಲೆ ಇಲ್ಲಿ ವ್ಯವಸಾಯ ಮಾಡೋದಕ್ಕೆ ನೆಲನೇ ಇರೋದಿಲ್ಲ. ಇಲ್ಲಿ ಕಾಣಿಸ್ತಿರೋ ಆಸ್ತಿ ಪಾಸ್ತಿನೆಲ್ಲ ಸೇರ್ಸಿ ರೆಸಾರ್ಟ್ ಮಾಡಕ್ ಹೋಗ್ತಾ ಇದಾರೆ. ರಿಸೋರ್ಟಾ? ಹಂಗಂದ್ರೆ ಹೊರದವಸವರೆಲ್ಲ ಬಂದು ಎಣ್ಣೆ ಕುಡ್ದು ಕುಪ್ಪಳಿಸೋದು. ಏನ್ ಅವ್ರ ಊರಲ್ಲಿ ಎಣ್ಣೆ ಇಲ್ವಾ? ಅದನ್ನ ಅವ್ರು ಬರ್ತಾರಲ್ಲ ಅವ್ರ ಹತ್ರನೇ ಹೋಗಿ ಕೇಳು. ಅಲ್ಲ ಅಣ್ಣ, ನೀವೇನ್ ಹೇಳ್ತಿದ್ರು ನನಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗೋದಕ್ಕೇನು ಇಲ್ಲ. ಇವತ್ತು ಬಾಂಬೆಯಿಂದ ಜನಗಳು ಬರ್ತಾ ಇದಾರೆ ಜಾಗ ನೋಡೋದಕ್ಕೆ. ಅವ್ರಿಗೆ ಇಷ್ಟ ಆದ್ರೆ ಕೆಲಸ ಶುರು ಮಾಡ್ತಾರೆ. ಅವಾಗ ನಾವೇನ್ ಮಾಡೋದು? ಮಾಡಕ್ ಇನ್ನೇನಿದೆ? ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೋಬೇಕಾದ್ರೆ ನೀವು ಯೋಚನೆ ಮಾಡ್ಬೇಕಿತ್ತು. ತಿನ್ನೋಕೆ ಅನ್ನನೂ ಗತಿ ಇರಲ್ಲ ಅಂತ. ಆದಷ್ಟು ಬೇಗ ಕೈಗೆ ಸಿಕ್ಕೋದನ್ನೆಲ್ಲ ತಗೊಂಡು ಹೊರಟೋಗ್ಬಿಡಿ. ಗಂಜಿ ಕುಡಿಯೋ ತಟ್ಟೆ ಕೈಯಲ್ಲಿದೆ ಅಲ್ವಾ, ಅದನ್ನ ಹಿಡ್ಕೊಂಡು ಬೇರೆ ಊರಿಗೋಗಿ ಭಿಕ್ಷೆ ಎತ್ತಿ. ನಿಮ್ಗಳಿಗೆ ಇಷ್ಟ ಹೇಳಕ್ಕಾಗೋದು. ಅಹಂಕಾರಿಗಳು, ಅನುಭವಿಸಿ ನೀವು. ಇಲ್ಲ ಅಯ್ಯಪ್ಪಣ್ಣ, ಇದನ್ನ ನಾವೇ ಸರಿ ಮಾಡ್ಬೇಕು. ನಾವು ಸತ್ರ ಸರಿ ಈ ಜಾಗನ ಬಿಟ್ಟು ಹೋಗ್ಬಾರ್ದು. ಏನ್ ಮಾತಾಡ್ತಿದ್ಯಾ? ಅವ್ರನ್ನ ನಮ್ಮ ಊರ್ ತನಕ ಬರಕ್ಕೆ ಬಿಡ್ಬಾರ್ದು. ಏನ್ ಒಳ್ಳೆ ಹುಚ್ಚನ್ ತರ ಮಾತಾಡ್ತಿದ್ಯಾ? ಯಜಮಾನ್ರ ಕಾಲ್ ಹಿಡ್ದು ಕೇಳ್ಕಣನ. ಅಯ್ಯಪ್ಪಣ್ಣ, ಯಜಮಾನ್ರು ಹೇಳ್ದೆ ಆಳ್ಗಳು ಕೆಲಸ ಮಾಡ್ತಾರ? ಚಿಕ್ಕ ಯಜಮಾನ್ರು ಹೇಳಿದ್ದು ನಿಮ್ಗೆ ನೆನ್ಪಿಲ್ವಾ? ನಾವ್ ಅವಾಗಿಂದ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದಕ್ಕೆ ಇವ್ರು ಇಷ್ಟ ಆಡ್ತಾ ಇರೋದು. ನಾವು ಜೀತದಾಳ್ಗಳಲ್ಲ, ಕೆಲಸಗಾರರು. ನಮ್ಮನ್ನ ಕಿತ್ಕೊಳಕ್ ಬಂದ್ರೆ ನಾವು ಸುಮ್ನೆ ಇರಬಾರ್ದು. ನಾವೇನು ಅಂತ ಅವ್ರಿಗೆ ತೋರಿಸ್ಬೇಕು. ಬಾರೋ. ಏನ್ರೋ ದಾರಿ ನಿಂತಿದ್ದೀರಾ? ದಾರಿ ಬಿಡ್ರೋ. ಆಗಲ್ಲ ಯಜಮಾನ್ರೆ, ಎಲ್ಲ ಗೊತ್ತಿರೋದಕ್ಕೆ ನಾವು ಬಂದಿರೋದು. ಏನೋ ನಿನ್ ಗೊತ್ತು? ಏನೋ ಇವ್ರು ಹೇಳ್ತಿರೋದು? ನಾವು ಹಲವಾರು ವರ್ಷಗಳಿಂದ ಇಲ್ಲಿ ಬದುಕ್ತಿದೀವಿ ಯಜಮಾನ್ರೆ. ಇಲ್ಲಿ ನಾವು ಅನ್ನ ತಿಂತಿದೀವಿ, ಅದನ್ನ ನೀವು ಕಿತ್ಕೋಬೇಡಿ. ಅದನ್ನ ಹೇಳಕ್ಕೆ ನೀನ್ ಯಾರೋ ನಾಯಿ? ಸುಮ್ನಿರೋ, ಬಿಡು. ಕೂಲ್ ಡೌನ್. ನಾನ್ ಮಾತಾಡ್ತೀನಿ. ಇಲ್ಲಿ ನೋಡ್ರೋ, ಈ ಜಾಗ ಎಲ್ಲ ಇವ್ರದು. ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ಇವ್ರು, ನೀವಲ್ಲ. ನೀವಿಲ್ಲಿ ತೊಂದರೆ ಕೊಡದೆ ಹೊರಟೋಗಿ. ಇಲ್ಲ ಯಜಮಾನ್ರೆ, ನಮ್ಮ ಅನ್ನ ಕಿತ್ಕೊಳಕ್ ಯಾರೇ ಬಂದ್ರು ನಾವು ಸುಮ್ನೆ ಇರಲ್ಲ. ನಾವಿದನ್ನ ಒಪ್ಪಲ್ಲ. ನಿತ್ಕೊಳ್ಳೋ. ನನ್ನ ಮಕ್ಳ ಹತ್ರ ನಿಂತ್ಕೊಂಡು ಮಾತ್ರ ಅವಶ್ಯಕತೆ ಇಲ್ಲ. ನೀನೊಂದು ನಿಮಿಷ ಇರೋ, ನಾನ್ ಮಾತಾಡ್ತೀನಿ. ನಿಮ್ಗೆ ನಾನ್ಯಾರು ಅಂತ ಗೊತ್ತಾ? ಒಬ್ಬ MLA ನಂದಾರಿಗೆ ಅಡ್ಡ ಬಂದು ತೊಂದರೆ ಕೊಟ್ರೆ ಆಕ್ಷನ್ ತಗೋಬೇಕಾಗತ್ತೆ. ಕಿತ್ಕೋಬೇಕು. ಹೋಗಿ ಸರ್. ಯಜಮಾನ್ರ ಕಾಲಕ್ ಬೀಳೋ MLAಗಳು ನಮಗ್ ಬೇಕಾಗಿಲ್ಲ. ನೀವು ಮನುಷ್ಯರಾಗಿದ್ರೆ ನಮ್ ಜೊತೆ ಬಂದು ನಿಂತ್ಕೊಳ್ಳಿ.
ನಾವ್ ಗೆಲ್ಸಿದ್ರೇನೆ ನೀವು ಗೆಲ್ಲೋದು. ಅದು ಮರ್ತ್ಬಿಟ್ಟು ಯಜಮಾನ್ರ ಜೊತೆ ಸೇರ್ಕೊಂಡು ನಮ್ ತಿನ್ನೋ ಅನ್ನಕ್ಕೆ ಮಣ್ಣಾಕ್ಬೇಡಿ. ಅದ್ ಎಂತ ದೊಡ್ಡ MLA ಬಂದ್ರು ಸರಿ. ಥು, ಈ ಎಂಜಲ್ಗೆ ಸಮ ನಿಮ್ಮ ಪದವಿಗಳು. ಛೀ, ನನ್ನ ಹತ್ರ ಆಟ ಆಡ್ತೀನ ನಾಯಿಗಳ. ಮರ್ಯಾದಿಂದ ದಾರಿ ಬಿಟ್ರೆ ಸರಿ, ಇಲ್ಲಾಂದ್ರೆ ಗಾಡಿ ಎತ್ತಿಸ್ಬಿಡ್ತೀನಿ. ಪರವಾಗಿಲ್ಲ ಯಜಮಾನ್ರೆ, ಇದು ನಮ್ಮ ಅನ್ನದ ಋಣ. ಸಾಯೋದಾದ್ರೆ ಎಲ್ರು ಒಟ್ಟಿಗೆ ಸಾಯ್ತೀವಿ. ಆಹಾ, ಈ ನನ್ ಮಕ್ಳ ಹತ್ರ ಮಾತಾಡಿ ಪ್ರಶ್ನೆ ಇಲ್ಲ. ನಾನು ಹೇಳೋದನ್ನ ಕೇಳು. ನಿಲ್ಲು, ನನ್ ಮಾತ್ ಕೇಳು. ಈ ಸಮಸ್ಯೆನ ದೊಡ್ಡದ್ ಮಾಡ್ಬೇಡ. ಬೇಡ ಬೇಡ, ನಿಲ್ಲು ನಿಲ್ಲು. ಎಲ್ಲ ಹಾಳಾಗೋಯ್ತು. ಇದೆಲ್ಲದಕ್ಕೂ ನೀನೇ ಕಾರಣ. ಅವರೆಲ್ಲ ಹೊರಟೋದ್ರು. ಎಷ್ಟು ಕಷ್ಟಪಟ್ಟು ಕೈ ಕಾಲು ಹಿಡಿದು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೆ. ಅದನ್ನೆಲ್ಲ ನೀನ್ ನೀರ್ ಪಾಲ್ ಮಾಡ್ಬಿಟ್ಟೆ. ಗಾಡಿ ತೆಗಿ, ಹೊರಡೋಣ. ಗಾಡಿ ತೆಗಿಯಪ್ಪ ನೀನು. ನೋಡೋದ್ ನೋಡಿವ್ರು. ನಿಂಗಪ್ಪ, ಬೆಳಗ್ಗೆ ಆಗೋದ್ರೊಳಗಡೆ ಅಲ್ಲಿ ಯಾವನು ಜೀವ ಸಹಿತ ಇರಬಾರ್ದು. ಏನ್ ಬೇಕಾದ್ರೂ ಮಾಡ್ರಿ, ಹೋಗ್ರ. ಅಪ್ಪ, ಬೆಂಕಿ! ಅಯ್ಯೋ! ಅಲ್ಲಿರೋ ಮಕ್ಕಳು ಹೋಗಿ. ಅಯ್ಯೋ, ನನ್ನ ಮಗನೇ! ಯಾರೋ ಹೇಳಿದ್ದೀನಿ ಕೆಲಸ ಮಾಡಕ್ಕೆ. ಹೇಳ. ಯಜಮಾನ್ರು ಹೇಳಿದ್ದು. ಈಗ ಸಮಾಧಾನ ಆಯ್ತಾ ಎಲ್ರಿಗೂ? ಒಳ್ಳೇದ್ ಮಾಡ್ತಾರೆ ಅಂತ ಇಷ್ಟ ದಿನ ನಾವು ಯಜಮಾನ್ರನ್ನೇ ನಂಬ್ಕೊಂಡಿದ್ವಲ್ಲ, ಉಳ್ಕೊಳ್ಳೋದಕ್ಕೆ ಮನೇನೆ ಇಲ್ದಂಗಾಯ್ತು. ಆ ಮೆಂಬರ್ ಹೇಳಿದ್ದು ಸರಿನೇ. ನಾವಿವಾಗ ಊರ್ ಬಿಟ್ಟೆ ಹೋಗ್ಬೇಕು. ಅಯ್ಯೋ ಅಯ್ಯೋ, ನಡೀರಿ. ಏ ಸಿದ್ಧ, ಎಲ್ಲೋ ಬಿಟ್ಟಿಯೋ? ಅಯ್ಯೋ, ನಮ್ಮನೆ ಕಣಪ್ಪ, ನಾವೆಲ್ಲಾದ್ರೂ ಹೋಗೋಣ. ಅವರು ದೊಡ್ಡ ಮನಸ್ರು, ಹಣ ಪದವಿ ಎಲ್ಲ ಇರೋರು. ಅವ್ರನ್ನ ಎದುರಾಕೊಂಡು ಬದುಕೋ ಶಕ್ತಿನ ದೇವರು ನಮ್ಗೆ ಕೊಟ್ಟಿಲ್ಲ. ನೋಡ್ತಿದ್ಯಲ್ಲ ಇಲ್ಲೆಲ್ಲ. ನಾಳೆ ನಾವ್ ಇಲ್ಲೇ ಸುಟ್ಟು ಹೆಣ ಆಗಿ ಹೋದ್ರು ನಮ್ಮನ್ನ ಒಂದ್ ನಾಯಿನೋ ತಿರುಗಿ ನೋಡಲ್ಲ ಮಗನೆ. ನನ್ ಮಗಳು, ನಮ್ ಗಿರ್ಜಾ, ಹೆಣ್ಣು ಮಕ್ಳು ಮಾನ ಹೋಗೋದು ನನ್ನ ಕಣ್ಣಾರೆ ನೋಡಕ್ ಆಗಲ್ಲ. ನಾನ್ ನನ್ನ ಮಕ್ಳನ್ನ ಕರ್ಕೊಂಡು ಎಲ್ಲಾದ್ರೂ ಹೋಗ್ತೀನಿ. ನೀನು ಗಿರ್ಜಾ ಮತ್ತೆ ಇಲ್ಲಿರೋರೆಲ್ಲ ನನ್ನ ಮಕ್ಳಿದ್ದಂಗೆ. ಎಲ್ಲಿಗೆ ಹೋಗೋಣ ಅಂತ ಹೇಳ್ತೀರಾ ಮಗ? ನಾವು ಮಣ್ಣು ನಂಬ್ಕೊಂಡು ಬದುಕೋರು ಕಣೋ. ಮಣ್ಣಿಗೆ ಮನುಷ್ಯನಿಗೆ ಮರ್ಯಾದೆ ಕೊಡೋ ಯಾವ್ದಾದ್ರು ಒಂದು ಊರಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬದುಕೋಣ. ಎಲ್ಲಾದ್ರೂ ದೂರ ಹೋಗಿದ್ಬಿಡಣ ಕಣ್ಮಗ.
ಎಲ್ವರ್ಟ ಎಲ್ರನ್ನೂ ಕರ್ಕೊಂಡು? ನಾವಿಲ್ಲಿ ಯಾರಿಗೂ ಬೇಡ ಯಜಮಾನ್ರೆ, ನಾವು ಹೋಗ್ತೀವಿ. ಯಾರೊಬ್ರು ಇಲ್ಲಿಂದ ಹೋಗ್ಬೇಕಾಗಿಲ್ಲ. ನಿಮ್ ಮನೆಗಳನ್ನ ಸುಟ್ಟಾಕಿದ್ದಕ್ಕೆ ಅವ್ರ ಉತ್ತರ ಹೇಳಲೇಬೇಕು. ಯಜಮಾನ್ರೆ, ಕರಿಬೇಡಿ ನನ್ನ. ಕರೆದಿದ್ದಕ್ಕೆ ನಿಮ್ಗಿಂತ ಪರಿಸ್ಥಿತಿ ಬಂದಿರೋದು. ನೀವು ಹೋಗ್ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡೋದಕ್ಕೆ ಒಬ್ರು ವ್ಯಕ್ತಿ ಇದ್ದಾರೆ ಅಲ್ಲಿ. ಅವರೇ ಹೇಳಿ ನೀವು ಬೇಡ ಅಂತ. ಅದನ್ನ ಬಿಟ್ಟು ಹೀಗೆ ತಪ್ಪಿಸ್ಕೊಂಡು ಹೋಗ್ತಿದ್ರಲ್ಲ, ಅದು ನಾನು ಒಪ್ಪಲ್ಲ. ಅಯ್ಯಪ್ಪಣ, ವೇಣು, ಕುಮಾರ, ಬಾ. ಏನ್ ಇಲ್ಲಿವರೆಗೂ? ಯಜಮಾನ್ರು ಮನೆ ಸುತ್ತ 4 ಗುಡಿಸ್ಲು ಕಟ್ಟಕ್ ಜಾಗ ಇದೆಯಾ ಅಂತ ನೋಡಕ್ ಬಂದೆ. ಓಹೋ, ಹಾಗಾದ್ರೆ ನೀನೇನಾ ಇವ್ರ ಹಿಂದೆ ಇರೋದು? ಇಷ್ಟು ದಿನ ಇವ್ರ ಹಿಂದೆ ಇದ್ಬಿಟ್ಟು ಈಗೇನು ದೊಡ್ಡದಾಗ ಮುಂದೆ ಬಂದಿದ್ಯಾ? ಯಾಕೆ ಈ ಅಮಾಯಕರು ಮನೆಗಳನ್ನ ಸುಟ್ಟಾಕ್ಸಿದ್ರಿ? ಏನ್ ತೊಂದರೆ ಆಗಿತ್ತು? ನನಗೆ ಬೇಕಾಗಿರೋದು ಬೇಡದೆ ಇರೋದು ಸುಮಾರಿದೆ. ಅದು ನಿನಗೆ ಬೇಕಾಗಿಲ್ಲ. ಈಗಲೇ ಇವರೆಲ್ಲರನ್ನ ಕರ್ಕೊಂಡು ಆಚೆ ಹೋಗ್ತೀನಿ. ಅದಕ್ಕೂ ಮುಂಚೆ ಕೆಲವೊಂದು ವಿಷಯಗಳು ನಿರ್ಧಾರ ಆಗ್ಬೇಕು. ಏನದು? ಏನ ಇಲ್ಲಿ? ನೋಡಿದ್ರ ತಾತ ಇವ್ರನ್ನ? ಈ ಅಮಾಯಕರು ಮನೆಗಳನ್ನ ಯಾಕೆ ಸುಟ್ಟಾಕಿದ್ದು? ಬೆಂಕಿ ಇಟ್ಬಿಟ್ರ? ಯಾರು? ಈ ಬಾಲು ಮಾವ ಜನಗಳನ್ನ ಬಿಟ್ಟು ಇವ್ರ ಮನೆಗಳನ್ನ ಸುಟ್ಟಾಕ್ಸಿದ್ರು. ಬಾಲ, ನನ್ನನ್ನು ನೋಡಕ್ ಮುಂಬೈಯಿಂದ ಬಂದಂತ ಬಿಸ್ನೆಸ್ ಪೀಪಲ್ಸ್ ನ ಓಡಿಸಿರೋ ಇವ್ರುಗಳನ್ನ ಇನ್ನೇನ್ ಮಾಡ್ಬೇಕಂತ ಹೇಳಿ ನೀವೇ. ಆ ಬಿಸ್ನೆಸ್ ಮಾಡೋರು ಇಲ್ಲಿಗೆ ಏನಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾ ತಾತ ನಿಮಗೆ? ನಾರ್ತ್ ಇಂಡಿಯಾದವ್ರಿಗೆ ಇವ್ರು ಹೊಲ ಗದ್ದೆನೆಲ್ಲ ಕೊಡ್ತಾರಂತೆ. ಅವ್ರಿಲ್ಲಿ ಹೋಟೆಲ್ ರೆಸಾರ್ಟ್ ಮಾಡ್ತಾರಂತೆ. ಈ ಭಿಕ್ಷಣನ್ ಮಕ್ಕಳ ಪರವಾಗಿ ಮಾತಾಡಿದ್ರ ಇಳಿದೋಗ ಇಲ್ಲಿಂದ. ಅದನ್ನ ತಾತ ಹೇಳಿ. ಮಲ್ಗೋಕ್ಕೂ ಕೂಡ ಜಾಗ ಇಲ್ದೆ, ಎದುರು ನಿಲ್ಲೋದಕ್ಕೂ ಶಕ್ತಿ ಇಲ್ದೆ ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದವ್ರು ಇವ್ರು. ಊರ್ ಬಿಟ್ಟು ಹೋಗ್ತಿದ್ದವ್ರನ್ನ ನಾನ್ ಕರ್ಕೊಂಬಂದೆ. ಯಜಮಾನ್ರೆ, ನೀವಿನ್ನು ಸುಮ್ಮನೆ ಇದ್ದು ಪ್ರಯೋಜನ ಇಲ್ಲ. ಮಾತಾಡ್ಬೇಕಿರೋ ಸಮಯ ಬಂದಿದೆ. ಹೇಳ್ತೀನಿ. ದೇವ ಹೇಳಿದ್ದು ಸರಿಯಾಗೇ ಇದೆ. ಸಮಯ ಬಂದಿದೆ. 922ರಲ್ಲೋ 23ರಲ್ಲೋ ಅನ್ಕೊಂತೀನಿ. ಏನೇ ಆದರೂ ಮಲಬಾರ್ದಂಗೆ ಆದ್ಮೇಲೆ ಸೈನ್ಯದಿಂದ ಬರುವಾಗ ಅಪ್ಪನಿಗೆ ಸಿಕ್ಕಿದ 50 ರೂಪಾಯಿ ಕೊಟ್ಟು ತಗೊಂಡಿದ್ದು. ನಾವು ನಿಂತಿರೋ ಈ ಮನೆ ಭೂಮಿ, ಆ ಗದ್ದೆ ಪಕ್ಕದಲ್ಲಿರೋ ಜಾಗದಲ್ಲೇ ಸಣ್ಣದಾಗಿ ಗುಡಿಸ್ಲು ಕಟ್ಟಿ ಪ್ರಾರಂಭಿಸಿದ ಜೀವನ. ಚಳಿ ನೋಡಿದೆ, ಮಳೆಯಲ್ಲೂ ಬಿಸಿಲಲ್ಲೂ ಕೆಲಸ ಮಾಡಿ ಇಲ್ಲಿ ನೋಡ್ತಿರೋ ಒಂದೊಂದು ಹೊಲದಲ್ಲೂ ಮುತ್ತು ಬೆಳೆಯಂಗೆ ಮಾಡಿದ್ದು ಇಲ್ಲಿ ನಿಂತಿರೋ ಈ ಅಯ್ಯಪ್ಪನ ತಂದೆನೂ ತಾತನು. ಯಜಮಾನ್ರೆ, ಅವ್ರ ಕೊನೆ ಕಾಲದಲ್ಲಿ ಇವ್ರುಗಳ ಸಂತೋಷಕ್ಕೋಸ್ಕರನೇ ಪ್ರಾರಂಭಿಸ್ಬಿಟ್ಟು ಹೋದ್ರು ಕಂಬಳ ಉತ್ಸವಗಳೆಲ್ಲ. ಇವರು ಅದನ್ನ ದೊಡ್ಡ ಜಾತ್ರೆ ಆಗಿ ಚೆನ್ನಾಗಿ ಕೊಂಡಾಡ್ತಾ ಇದ್ದಾರೆ. ಕಂಬಳದಲ್ಲಿ ಅವ್ರನ್ನ ಗೆಲ್ಲಕ್ಕಾಗದೇ ಇದ್ದಿದ್ದಕ್ಕೆ ನಿಮ್ಮಿಷ್ಟ ಬಂದಂಗೆ ಫುಟ್ಬಾಲ್ ಟೂರ್ನಮೆಂಟ್ ಆಗಿ ಬದಲಾಯಿಸಿ ಆ ಆಟನ ನೋಡಿ ಗೆದ್ದಿದ್ದು ಬಿಟ್ರೆ ಬೇರೆ ಏನು ಮಾಡಿದೆ ನೀನು? ಇರೋ ಆಸ್ತಿನೆಲ್ಲ ಅವ್ರವ್ರದ್ದು ಅಂತ ಭಾಗ ಕೊಟ್ಬಿಟ್ನಲ್ಲ, ಅದನ್ನೆಲ್ಲ ನೀನು ಕಳ್ಕೊಂಡು ಬರೀ ಕೈಯಲ್ಲಿ ನನ್ನ ಮುಂದೆ ಬಂದು ನಿಂತಾಗ್ಲೂ ಸರಿ ಹೋಗ್ಲಿ ಬಿಡು ಅಂತ ನಾನು ಏನೂ ಮಾತಾಡಿಲ್ಲ. ನಾವು ನಿಂತಿರೋ ಈ ಭೂಮಿ ಮನೇನು ಆಸ್ತಿನ ಯಾರಿಗೂ ನಾನು ಬರೆದು ಕೊಟ್ಟಿಲ್ಲ. ಇದು ನಮ್ಮಪ್ಪನ ಆಸ್ತಿ. ಅದನ್ನ ಕಂಡವ್ರಿಗೆ ಬರೆದು ಕೊಡೋದಕ್ಕೆ ನಿನಗೇನೋ ಅಧಿಕಾರ ಇದೆ? ಈ ಜಾಗದಲ್ಲಿ ವಾಸ ಮಾಡ್ತಿರೋ ಇವ್ರ ಮನೆಗಳನ್ನೆಲ್ಲ ಸುಟ್ಟಾಕಿ ಅವ್ರನ್ನ ಹೊರಗೆ ಕಳ್ಸಕ್ಕೆ ಯಾರು ನಿನಗೆ ಅಧಿಕಾರ ಕೊಟ್ಟಿತ್ತು? ನಿನಗೆ ಈ ಭೂಮಿ ಮೇಲೆ ಅಧಿಕಾರ ಇದೆ ಅಂದರೆ ನಿನಗೂ ಒಂದು ಅವಕಾಶ ಕೊಡ್ತೀನಿ. ನಿನ್ನಿಂದ ಇವ್ರನ್ನ ಸೋಲ್ಸಕ್ಕಾಗುತ್ತೆ ಅಂದರೆ ಸೋಲ್ಸು. ನಿನ್ನ ರಾಜಕೀಯ ಬಲ ಮತ್ತು ಹಣಬಲನ ಬಳಸಿ ಅಲ್ಲ, ನೀನು ನಿನ್ನ ಮನಸ್ಸಾಕ್ಷಿಯಿಂದ ಗೆಲ್ಲಬೇಕು. ಯಾಕಂದರೆ ಅವ್ರಿಗೆ ಈ ಮಣ್ಣಲ್ಲಿ ವ್ಯವಸಾಯ ಮಾಡೋದು ಮಾತ್ರ ಗೊತ್ತಿರೋದು. ಕಂಬಳನ ಫುಟ್ಬಾಲ್ ಆಗಿ ಬದಲಾಯಿಸಿದವನು ನೀನೇ ತಾನೇ? ಅದೇ ಫುಟ್ಬಾಲಲ್ಲಿ ಇನ್ನೊಂದು ಸತಿ ಇವ್ರನ್ನ ನೀನು ಸೋಲ್ಸೋಕ್ಕಾಗುತ್ತಾ? ಹಂಗಾದ್ರೆ ನಿನ್ನ ಕೈಯಲ್ಲಿ ಸಾಧ್ಯ ಆಗೋ ಫುಟ್ಬಾಲ್ ಪ್ಲೇಯರ್ಸ್ನ ಕರ್ಕೊಂಬ. ಹಂಗೇನಾದರೂ ಗೆದ್ದರೆ ನನ್ನ ಈ ಇಡೀ ಆಸ್ತಿನೆಲ್ಲ ನಿನಗೆ ಬರೆದು ಕೊಡ್ತೀನಿ. ಇದಕ್ಕೆ ನಿನಗೆ ಧೈರ್ಯ ಇದೆಯಾ?
ಇದೆ ಅಂದ್ರೆ ಈಗಲೇ ಹೇಳು. ಇದೇ ನಿನಗೆ ಕೊನೆ ಅವಕಾಶ. ಇದೆ. ನಿಮಗೆ ಏನಯ್ಯಪ್ಪ, ನಿಮಗೊಪ್ಕೆನಾ? ಇಲ್ಲ ಅಂದ್ರೆ ನೀವ್ ಹೆಂಗ್ ಬಂದ್ರೋ ಹಂಗೆ ಹೊರಟೋಗಿ. ಇಲ್ಲ, ಅವರೆಲ್ಲೂ ಹೋಗೋದಿಲ್ಲ. ರೆಡಿ, ಅವ್ರ ಪರವಾಗಿ ನಾನ್ ಮಾತು ಕೊಡ್ತೀನಿ. ಯಜಮಾನ್ರೆ, ಹಾಗಾದ್ರೆ ಈ ಪಂದ್ಯದಲ್ಲಿ ಇನ್ನೊಂದು ಷರತ್ತು ಇದೆ. ದೇವನ್ ಕಡೆಯವ್ರು ಗೆದ್ರೆ ಈ ಜಾಗ ಅವ್ರದು. ಈ ನಿನ್ನ ಮಗಳಿದಳಲ್ಲ ಅಂಬಿಕಾ, ಅವಳು ದೇವನ್ಗೆ. ಸೋತ್ರೆ ಇವ್ರು ಈ ಜಾಗ ಬಿಟ್ಟು ಹೊಟ್ಟೋಗ್ತಾರೆ. ಇವ್ನು ನಿನ್ನ ಮಗಳನ್ನ ಕೇಳಕ್ಕೆ ಈ ಮನೆ ಹೊಸಲು ತುಳಿಯಲ್ಲ ಅಂತ ನಾನು ಮಾತು ಕೊಡ್ತೀನಿ. ತಾತ, ಯಾಕೆ ಧೈರ್ಯ ಇಲ್ವಾ? ಇಲ್ಲಾಂದ್ರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು, ಇವ್ರು ಎಲ್ಲಿಗಾದ್ರೂ ಹೋಗ್ಲಿ. ಆಗ್ಲಿ ತಾತ, ನನಗೊಪ್ಗೆ. ಹಾಗಾದ್ರೆ ಇವತ್ತಿಗೆ 7ನೇ ದಿನ, ಮುಂದಿನ ಶನಿವಾರ ಪಂದ್ಯ. ಇದು ಮನುಷ್ಯರನ್ನೇ ಅಡ ಇಟ್ಟ ಹಾಗೆ. ಊರಿಗೋಸ್ಕರ ಪಂದ್ಯದಲ್ಲಿ ನಮ್ಮನ್ನ ಅಡ ಇಟ್ಟಿದ್ದಾರೆ. ನಾವು ಬೇರೆ ಎಲ್ಲಾದ್ರೂ ಹೋಗಿ ಬದುಕೋಣ. ನಿಮ್ಮೆಲ್ಲರನ್ನು ಗ್ರೌಂಡಲ್ಲಿ ಆಟ ಆಡೋದಕ್ಕೆ ಬಿಟ್ಬಿಟ್ಟು ನಾನು ಸುಮ್ಮನೆ ಕೈ ಕೊಟ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಲಂಡನ್ನಲ್ಲಿ ಓದ್ತಾ ಇರುವಾಗ ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಜಗತ್ತಲ್ಲಿ ಹೆಚ್ಚು ಫುಟ್ಬಾಲ್ ಫ್ಯಾನ್ಸ್ ಇರೋ ಊರದು ಗೊತ್ತಾ? ಜಗತ್ತಲ್ಲೇ ಬೆಸ್ಟ್ ಪ್ಲೇಯರ್ ಆಗಿರೋ ಡೇವಿಡ್ ಬೆಕಾಮ್ ಊರದು. ಅವರು ಬರ್ತಾರಾ ನಮ್ ಜೊತೆ ಆಟ ಆಡೋದಕ್ಕೆ? ಬರ್ತಾರೆ. ಇಂಗ್ಲೆಂಡ್ ಬೆಕಾಮ್ ಅಲ್ಲ, ಇಂಡಿಯಾ ಬೆಕಾಮ್. ನಮ್ಮ ಕೃಷ್ಣಮೂರ್ತಿ ಆಡೋದಕ್ಕಲ್ಲ, ಹೇಗೆ ಆಡೋದು ಅಂತ ಹೇಳ್ಕೊಡೋದಕ್ಕೆ. ಅಲ್ಲ, ನಾವ್ ಈ ಗದ್ದೆ ಕೆಲಸ ಮಾಡೋರ್ನ ಇಟ್ಕೊಂಡು ಅದ್ ಹೆಂಗ್ ಗೆಲ್ಲಕ್ಕಾಯ್ತದೆ? ಗೆಲ್ತೀವಿ. ಬಾಲು ಮಾವನ ಹಣಕ್ಕೋಸ್ಕರ ಅವ್ರು ಆಟ ಆಡ್ತಾರೆ. ನೀವು ಆಟ ಆಡೋದು ನಿಮ್ ಜೀವನಕ್ಕೋಸ್ಕರ. ಅದಕ್ಕೆ ಬೇಕಿರೋ ಬುದ್ಧಿನೂ ಶಕ್ತಿನೂ ನಿಮ್ಮ ಹತ್ರ ಇದೆ. ನೀವು ಮನಸ್ಸು ಮಾಡಿದ್ರೆ ಸಾಕು, ನಿಮಗೆಲ್ಲ ಮತ್ತೆ ಸಿಗುತ್ತೆ. ಅದಕ್ಕಾಗಿ ನಾನು ಜೊತೆ ಇರ್ತೀನಿ. ನೀವೆಲ್ಲ ನನ್ನ ಜೊತೆ ಇರಬೇಕು. ಇರ್ತೀವಿ ಯಜಮಾನ್ರೆ. ನಮ್ಮ ಜೊತೆ ನೀವು ನಿಂತಿರ್ಬೇಕಾದ್ರೆ ನಿಮ್ಗೆ ಯಾವುದು ನಷ್ಟ ಆಗಲ್ಲ. ನಿಮ್ಮಿಬ್ಬರ ಪ್ರೀತಿ ಒಂದಾಗಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಬಾ ಕೃಷ್ಣಮೂರ್ತಿ. ಇವರು ಚಿಕ್ಕ ಕರಿಯಪ್ಪ. ಹಲೋ. ಇವರು ಕೃಷ್ಣಪ್ಪ. ಹಲೋ. ಲಿಂಗಪ್ಪ. ಹಾಯ್. ಇವರು ಕುಮಾರ. ಇವರು ವಿಷ್ಣು. ಹಲೋ. ಇವರು ಸುಬ್ಬಯ್ಯ. ಅಂಡ್ ಒನ್ ಅಂಡ್ ಓನ್ಲಿ ವೇಣು. ಹಾ ದೋಸ್ತ್. ಎಸ್. ಇದೆಲ್ಲ ಜನಗಳನ್ನ ಯಾಮಾರ್ಸೋ ಕೆಲ್ಸ. ಇದನ್ನೆಲ್ಲ ಮಾಡಿ ನೀವು ಗೆಲ್ಬೇಕು ಅಂತ ಏನಿಲ್ಲ.
ಇದು ನಮ್ ಕೈಲಾಗೋ ಕೆಲ್ಸ ಅಲ್ಲ ಅನ್ಸುತ್ತೆ. ಅವರೆಲ್ಲ ಒಳ್ಳೆ ಎಮ್ಮೆಗಳ ತರ ಇದಾರೆ. ಹಾ, ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ. ನಾನೇನ್ ಬಾರಿ ಗಟ್ಮುಟ್ಟಾಗಿದ್ದೀನ. ಬೆಂಗಳೂರಲ್ಲಿ ಮ್ಯಾಚ್ ಆಡ್ಬೇಕಾದ್ರೆ ದಾಪಕ್ಕೊಬ್ಬ ಗೋಲ್ ಕೀಪರ್ ಇದ್ದ. ಬಾಲು ನನ್ ಕಾಲಲ್ಲಿ. ಅವ್ನ್ ಮುಂದೆ ಬರ್ತಿದ್ದಂಗೆ ಜಾಡ್ಸಿ ಒಂದು ಒದ್ದೆ ನೋಡು. ಜನರೆಲ್ಲ ಬಬ್ಬೆ ಹಾಕಿದ್ಮೇಲೆ ಗೊತ್ತಾಯ್ತು ಅದು ಗೋಲ್ ಆಗಿದೆ. ವೇಣು, ನೀನೊಂದು ಓದಿ ನೋಡ್ತೀನಿ. ಪರವಾಗಿಲ್ಲ, ಚೆನ್ನಾಗಿ ಆಡ್ತೀಯಾ ವೇಣು. ನಾಳೆ ನಡೆಯೋ ಮ್ಯಾಚಲ್ಲಿ ನೀನ್ ಇದೇ ಜೋಶಲ್ಲಿ ಆಡಿದ್ರೆ ಸಾಕು. ಆ ಎಮ್ಮೆಗಳ ಮುಂದೆ ನೀವು ಚೆನ್ನಾಗಿ ಗೋಲ್ ಹೊಡಿಬಹುದು. ಕೃಷ್ಣಣ್ಣ ಇರ್ಬೇಕಾದ್ರೆ ನಾವು ಸೋಲೋ ಮಾತಿಯಲ್ಲಿ. ನಾನಿರಲ್ಲ ಕಣ್ರೋ. ನಾಳೆ ನನ್ಗೊಂದ್ ಮ್ಯಾಚ್ ಇದೆ ಬ್ಯಾಂಗ್ಳೂರಲ್ಲಿ. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಮತ್ತೆ ಗೆದ್ಮೇಲೆ ನನಗೆ ಫೋನ್ ಮಾಡಿ ಹೇಳೋದನ್ನ ಮರಿಬೇಡ. ಖಂಡಿತವಾಗ್ಲು. ಥ್ಯಾಂಕ್ ಯು ಕೃಷ್ಣ. ಏಯ್, ಅದಕ್ಕೂ ಮುಂಚೆ ನಂದೊಂದು ಸ್ಪೆಷಲ್ ಕಿಕ್ ಇದೆ. ನಮ್ಮೂರಲ್ಲಿ ಇದನ್ನ ಸೀಸರ್ ಕಟ್ ಅಂತ ಕರೀತಾರೆ. ಸರಿಯಾಗಿ ನೋಡ್ಕೊಳ್ಳಿ. ವೇಣು, ಅವನ್ನೇ ನೀವು ಟಾರ್ಗೆಟ್ ಮಾಡಬೇಕಾಗಿರೋದು. ಎಡ ಬಲ ಎಲ್ಲ ಕಡೆಯಿಂದಾನು ಬ್ಲಾಕ್ ಮಾಡಿ. ಬಾಲ್ ಕಂಟ್ರೋಲ್ ಯಾವಾಗ್ಲೂ ನಿಮ್ ಟೀಮ್ ಅವ್ರ ಕಡೆನೇ ಇರಬೇಕು. ಸರ್, ನಾವು ಪ್ರೊಫೆಷನಲ್ ಪ್ಲೇಯರ್ಸು. ಅದು ನನಗೆ ಗೊತ್ತು ರೀ. ಇದು ಒಂದು ಟ್ರಾಫಿಗೋಸ್ಕರ ನಡೀತಾ ಇರೋ ಪಂದ್ಯ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನನ್ ಗೌರವದ ಪ್ರಶ್ನೆ ಇದು. ಏನ್ ಬೇಕಾದ್ರೂ ಮಾಡಿ, ಹೊಡಿರಿ, ಗುದ್ರಿ, ಏನ್ ಫೌಲ್ ಮಾಡಿದ್ರು ಪರವಾಗಿಲ್ಲ, ನನಗ್ ಗೆಲ್ಲೇಬೇಕು. ನೋಡ್ರಿಲಿ, ಈ ಪಂದ್ಯದಲ್ಲಿ ಒದೆ ತಿಂದು ಯಾರು ಸತ್ರುನೋ ನೋಡಿ ಒಂದು ಕೇಸ್ ಗೀಸನು ಆಗೋದಿಲ್ಲ. ಗೊತ್ತಾಯ್ತಲ್ಲ? ಕೈ ತೋಳನ್ನ ಮೇಲೆ ಕೆರೆಸ್ಕೊಂಡು ಇಳಿರಿ ಕಣಕ್ಕೆ, ಆಡಿ ಗೆದ್ ಬನ್ನಿ. ನೀವು ಕೇಳಿದ್ದನ್ನ ಕೊಡ್ತಾನೆ ನಮ್ ಬಲರಾಮ ಅಲ್ವಾ? ಅಲ್ಲ, ಎಲ್ರಿಗೂ ಒಂದೊಂದು ಗ್ಲಾಸ್ ಹಾಕೊಡೋಣ. ಇವತ್ತಿಗೆ ಏನು ಬೇಡ. ಬೇಡ, ಇವತ್ತಿಂದನ್ನು ಸೇರಿಸಿ ನಾಳೆ ನಾವು ಒಂದು ದೊಡ್ಡ ಪಾರ್ಟಿ ಮಾಡೋಣ. ಸರಿ ನಿಂತ್ಕೊಳ್ಳಿ. ಈ ಕಡೆ ವೇಣು ಪಾಸ್ ಮಾಡು. ತಗೋ ಈ ಕಡೆ ಕಮಾನ್, ಅವನು ಕೊಡು. ಹುಷಾರು. ಏನ್ ಮಾಡ್ತಿದ್ದೀರಾ ನೀವು? ಏನದು ನೋಡ್ಕೊಳ್ಳಿ.
ಅಯ್ಯೋ ದೇವ್ರೆ, ಯಾರಾಗೋಯ್ತು? ಹಾ, ಬೇಗ 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 ವೇಣು, ಪಾಸ್ ಮಾಡು. ಸೂಪರ್ ಕಣ. Come on, come on. ಬೇಡ ಬೇಡ ಎದ್ದಳು ಅಯ್ಯೋ, ಏನಾಯ್ತು? ಎದ್ದಳು ಮೇಲೆ. ಬೇಡ. ಏನಾಯ್ತು ಬೇಡ, ಎದ್ದು ಆಮೇಲೆ. ಅವ್ರನ್ನ ಕರೀಲಿ. ನೀರ್ ತಗೋಬಾರ. ಹಿಡ್ಕೊಂಡು ಕರೆದು. ಏನ್ ತಾತ, ಅವ್ರು ಗೆದ್ರ? ಗೆದ್ರ? ಅರ್ಧ ಆಟ ಈಗ ಮುಗ್ದಿದೆ, ಇನ್ಮೇಲೇನೆ ಆಟ ಶುರುವಾಗೋದು. ಸಾವು ಬದುಕು ಹೋರಾಟ. ಮತ್ತೊಂದು ವೇಣು, ಏನಾಯ್ತು? ಎತ್ಕೊಳ್ಳಿ. ವೇಣು, ಏನಾಗಲ್ಲ, ಏನಾಗಲ್ಲ ವೇಣು. ಇದೇನಿದು, ಇಬ್ರು ಗೆದ್ಬಿಟ್ರಾ? ಇದು ಟೈ ಬ್ರೇಕರ್. ಟೈಡ್ ಬ್ರೇಕರಾ? ಹಾಗಂದ್ರೇನು? ಅಂದ್ರೆ ಒಂದೊಂದು ಟೀಮು 5 ಕಿಕ್ ಹೊಡಿಬೇಕು. ಯಾರು ಹೆಚ್ಚಿಗೆ ಗೋಲ್ ಹಾಕ್ತಾರೋ ಅವರೇ ಗೆದ್ದಂಗೆ. ನೀನ್ ನೋಡು. ಛೇ,
ಕುಮಾರ ಹೋಗು, ಮಿಸ್ ಮಾಡ್ಬೇಡ. Yes. ಇಷ್ಟು ಲಿಂಗಪ್ಪ ಹೋಗು. ಕೃಷ್ಣಪ್ಪ ನೀನು ಹೋಗು. ದೇವ್ರ ಕಾಪಾಡು ದೇವ್ರ. ಏನಾಗಲ್ಲ ನಿಮಗೆ, ಏನಾಗಲ್ಲ. ಮಿಸ್ ಮಾಡಂಗಿಲ್ಲ. ಕಮಾನ್ ಬೇಡ, ಗಾಡ್ ಕಮಾನ್ ಹೋಗು, ನಿನ್ ಕೈಲಾಗುತ್ತೆ. ಓಕೆ ಕಮಾನ್ ಬೇಡ. Renu, come on. Come on, Renu. Please don't miss this.
ಬಂದ್ರು ಹೊಡೀರೋ. ತುಂಬಾ ಸಂತೋಷ ಕಣ ಮಕ್ಕಳೇ, ಸಂತೋಷ ಆಯ್ತು. ಈಗ ಅರ್ಥ ಆಯ್ತಲ್ವಾ ಕಷ್ಟಪಟ್ರೇನೆ ಏನು ಸಾಧಿಸೋದು ಅಂತ. ದುಷ್ಟರ ಜೊತೆಗೆ ಅಲ್ಲ, ಕಷ್ಟಪಡೋರ ಜೊತೆ, ನೋವು ತಿಂದವ್ರ ಜೊತೆ ದೇವ್ರು ಯಾವತ್ತೂ ಇರ್ತಾರೆ. ಕೇಳಿಸ್ತಾನ? ಅವತ್ತು ನಾನು ಪಂದ್ಯ ಆಡ್ಬೇಕು ಅಂದಾಗ ನೀವೆಲ್ಲರೂ ಯೋಚನೆ ಮಾಡಿರ್ತೀರಾ ಈ ಮುದುಕ ಏನು ಹುಚ್ಚಾನ ಅಂತ. ಸರಿನೇ, ಒಂದು ರೀತಿನಲ್ಲದು ಹುಚ್ಚುತನಾನೆ. ನಿಮ್ಮ ಪ್ರತಿಭೆಗಳು ಏನು ಎತ್ತು ಅಂತ ತಿಳಿದಿರ ಎಲ್ರ ಮುಂದೆನೂ ತಲೆ ಬಾಗಿ ಗುಲಾಮರಾಗಿ ಬದುಕಿದ ನಿಮ್ಮ ಜೀವನ ಮುಂದಕ್ಕೆ ಬರೋ ಸಂತತಿಗೆ ಮಾದರಿ ಆಗ್ಬೇಕು. ಅದಕ್ಕೋಸ್ಕರನೇ ನಾನು ಹಂಗೆ ಹೇಳ್ದೆ. ಈಗ ನೀವು ಗೆದ್ದಿರೋದು ಬರೀ ಗೆಲುವಲ್ಲ, ಅವಕಾಶ, ಸ್ವಾತಂತ್ರ್ಯವಾಗಿ ಬದುಕೋ ಅವಕಾಶ. ಮೇಲ್ಬರ ಅಯ್ಯಪ್ಪ, ವೇಣು ಕೊಡಮ್ಮ. ಇರಪ್ಪ. ಅದು ಈ ಪಂದ್ಯದ ಉದ್ದೇಶ ಬರೀ ಕಪ್ಪು ಮಾತ್ರ ಅಲ್ಲ. ತಗೋ, ನಮ್ಮಪ್ಪನ ಆಸ್ತಿ. ಕೊಟ್ಟು ಮಾತನ್ನ ಉಳಿಸ್ಕೊಂತ ಇದ್ದೀನಿ, ತಗೋ ಇದು. ಅಯ್ಯೋ ಯಜಮಾನ್ರೆ, ಇದು ನಮಗ್ ಬೇಡ ಯಜಮಾನ್ರೆ. ಬೇಡವಾ? ಪಂದ್ಯ ಗೆದ್ದಿರೋದಕ್ಕೆ ಸೇರ್ಬೇಕಾಗಿರೋದು ನಿಮ್ಗೆ. ದೊಡ್ಡ ಯಜಮಾನ್ರೆ, ನೀವಿಷ್ಟು ಹೇಳಿದ್ರಲ್ಲ, ನಿಮ್ ದೊಡ್ಡ ಮನ್ಸೇ ಸಾಕು. ನಾವೀ ಮಣ್ಣಲ್ಲಿ ಕೆಲಸ ಮಾಡೋದೇ ನಮ್ಮ ಅದೃಷ್ಟ. ಸ್ವತ್ತು ಆಧಾರ ಎಲ್ಲ ನಿಮ್ಮ ಹತ್ರನೇ ಇರ್ಲಿ ಯಜಮಾನ್ರೆ. ನಾನ್ ತಗೊಂಡಿರೋ ಈ ತೀರ್ಮಾನ ಮತ್ತೆ ತಗೊಳಕ್ಕಾಗಲ್ಲ. ಸಾಧ್ಯ ಇಲ್ಲ. ನಿಮ್ಗೆ ನಮ್ಮ ಮೇಲಿರೋ ಪ್ರೀತಿಯಿಂದ ಹಿಂಗ್ ಮಾತಾಡ್ತಿದ್ದೀರಾ, ಅದ್ ನಮ್ಗೆ ಗೊತ್ತಾಗ್ತಿದೆ. ದಯಮಾಡಿ. ಹಾಗಾದ್ರೆ ನಿಮ್ಮ ಈ ಬೇಡಿಕೆನ ಮುನ್ನಡೆಸಕ್ಕೆ ನಾನೊಬ್ಬರನ್ನ ಆಯ್ಕೆ ಮಾಡ್ತೀನಿ. ಕಷ್ಟದಿಂದ ನಿಮ್ಮನ್ನ ಹೊರಗೆ ಕರ್ಕೊಂಬಂದಂತ ನನ್ನ ಈ ದೇವ ನಿಮಗ್ ಒಪ್ಪಿಗೆ ಆದ್ರೆ ಅವನ ಕೈಗೆ ಈ ಪತ್ರಗಳನ್ನ ಕೊಡ್ತೀನಿ. ತಗೋತೀನಿ. ಈ ಮಣ್ಣನ್ನ, ಇಲ್ಲಿನ ಜನರನ್ನ ಸಂತೋಷದಿಂದ ಸ್ವೀಕರಿಸ್ತೀನಿ. ಆದ್ರೆ ಅಷ್ಟಕ್ಕೆ ಮುಗಿಯಲ್ವಲ್ಲ, ನೀವು ನನಗೆ ಕೊಟ್ಟ ಒಂದು ಮಾತು ಹಾಗೆ ಉಳಿದಿದ್ಯಲ್ಲ ತಾತ. ಏನ್ ಮಾತು ಕೊಟ್ಟೆ? ನೀನ್ ಆಟ ಆಡಿಲ್ವಲ್ಲ, ಆಡ್ದವ್ರ ತಾನೆ ಬಹುಮಾನ. ಆಟ ಆಡಿಲ್ಲ, ಆದ್ರೆ ಇವ್ರನ್ನ ಆಡ್ಸಿದಕ್ಕೆ ನನಗೆ ಬಹುಮಾನ ಬೇಕು. ಇಲ್ಲಿ ನಿಂತಿರೋ ಹುಡುಗಿನ ಕೊಟ್ಟು ಮದುವೆ ಮಾಡಿ. ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಕುಣಿತಾ ಇದ್ಯಾ? ಎತ್ಕೊಂಡು ಹೋಗ್ಬೋದಲ್ಲ. ಅದೆಲ್ಲ ಬೇಡ, ನಿಮ್ ಕೈಯಾರೆ ಕೊಡಿ, ಕರ್ಕೊಂಡು ಹೋಗ್ತೀನಿ. ಕೈ ಕೊಡಮ್ಮ. ತಗೋ, ಕೊಟ್ಬಿಟ್ಟೆ, ಸಂತೋಷವಾಗಿರಿ. ಯಜಮಾನ್ರೆ, ಇನ್ನೊಂದು ಕಾರ್ಯನೂ ಇದೆ. ಇಲ್ಲಿ ಮೇಲವರು ಕೆಳಗವರು ಭೇದ ಇಲ್ಲ. ನಿನಗೆ ಏನಾಗಬೇಕು ಹೇಳು. ಇವರಿಬ್ರು ಕೂಡ ಇಷ್ಟಪಡ್ತಾವ್ರೆ, ಇವರಿಬ್ರು ಒಂದ್ ಮಾಡ್ಬಿಡಿ. ಅದಕ್ಕೇನು, ನೀವಿಬ್ರು ಇಲ್ಲಿ ಬನ್ನಿ. ಬನ್ನಿ, ನಡೀರಿ. ಸರಿ, ಈ ಎರಡು ಜೋಡಿಗಳಿಗೂ ಒಂದೇ ವೇದಿಕೆನಲ್ಲಿ ಮದುವೆ ಮಾಡ್ಸೋಣ. ಏನೋ ಒಪ್ಕೆ ತಾನೆ? ನೀನು ಯಾಕೆ ಮುಖ ಹಿಂಗಿಟ್ಕೊಂಡಿದ್ಯಾ?